कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय मङ्गलम्। ಭಗವಂತ ಸರ್ವಶಕ್ತ. ನಾವು ಕಾಣುತ್ತಿರುವ ಅನುಭವಿಸುತ್ತಿರುವ ಪ್ರತಿಯೊಂದು ವಸ್ತುವು ಅವನ ಸೃಷ್ಟಿ. ನೀರು, ಗಾಳಿ, ಬೆಳಕು, ಗಿಡ, ಮರ, ಬೆಟ್ಟ, ಬಯಲು ಎಲ್ಲ ಅವನದೇ. ಭಗವಂತನ ಸೃಷ್ಟಿಯಲ್ಲಿ ಬದಲಾಯಿಸಲಾಗದಂತಹ ಒಂದು ವ್ಯವಸ್ಥೆ ಇದೆ, ನಿಯಮವಿದೆ. ಸೂರ್ಯ ಚಂದ್ರರ ಚಲನೆಯಾಗಲಿ, ಋತುಮಾನಗಳ ಪರಿವರ್ತನೆಯಾಗಲಿ ಎಲ್ಲ ನಿಯಮಬದ್ಧ. ಬಿಸಿಲುಗಾಲ, ಮಳೆಗಾಲ, ವಸಂತಕಾಲ ಎಲ್ಲ ಕ್ರಮಬದ್ಧವಾಗಿ ಕಾಲಬದ್ಧವಾಗಿಯೇ ನಡೆಯುತ್ತದೆ. ಅದು ಬದಲಾಗುವುದೇ ಇಲ್ಲ. ಮನುಷ್ಯ ತನ್ನ ಸುಖ ಸಂತೋಷಗಳಿಗಾಗಿ ಸಾವಿರಾರು ವಸ್ತುಗಳನ್ನು ಕಂಡುಹಿಡಿದಿದ್ದಾನೆ. ವಾಹನ, ಟಿವಿ, ರೇಡಿಯೋ, ಟೆಲಿಫೋನ್ ಇತ್ಯಾದಿ ಲೆಕ್ಕವೇ ಇಲ್ಲದಷ್ಟು ವಸ್ತುಗಳು ನಮ್ಮ ಕಣ್ಣು ಮುಂದಿದೆ. ಆದರೆ ಇವೆಲ್ಲ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಪುರಾಣಗಳಾದ ರಾಮಾಯಣ, ಮಹಾಭಾರತಗಳಲ್ಲಿ ಇದ್ದವು. ಅಂದಿನ ದೂರದೃಶ್ಯ, ಇಂದಿನ ದೂರದರ್ಶನ. ಅಂದಿನ ದೂರಶ್ರವಣ, ಇಂದಿನ ಟೆಲಿಫೋನ್. ಅಂದಿನ ಆಗ್ನೇಯಾಸ್ತ್ರವೇ ಇಂದಿನ ಕ್ಷಿಪಣಿ. ರಾಮಾಯಣದ ಪುಷ್ಪಕ ವಿಮಾನವೇ ಇಂದಿನ ವಿಮಾನಕ್ಕೆ ಪ್ರೇರಣೆ. ಇಂದಿನ ಕ್ಲೋನಿಂಗ್, ಟೆಸ್ಟ್ ಟ್ಯೂಬ್ ಬೇಬಿ ಇವುಗಳಿಗೆ ಮಹಾಭಾರತದಲ್ಲಿ ಉದಾಹರಣೆಗಳಿವೆ. ಹೀಗೆ ನೋಡಿದರೆ ಅಂದಿನ ಪುರಾಣಗಳು ಕೇವಲ ಕಥೆಗಳಲ್ಲ, ಅವುಗಳಲ್ಲಿ ಸತ್ಯಾಂಶವಿದೆ ಎಂಬುದು ಇದರಿಂದ ಸ್ಪಷ್ಟವಾಗುತ್ತದೆ. ಈ ವಿಧವಾಗಿ ನಮ್ಮ ವಿಜ್ಞಾನಿಗಳು ಪುರಾಣಗಳ ಆಧಾರಗಳಿಂದ ಎಷ್ಟೋ ವಸ್ತುಗಳನ್ನು ಕಂಡುಹಿಡಿದಿದ್ದರೂ ಒಂದು ಮುಖ್ಯವಾದ ವಿಚಾರದ ಬಗ್ಗೆ ಯಾರೂ ಗಮನಹರಿಸಲೇ ಇಲ್ಲ. ಅದು ದೇವತೆಗಳನ್ನು ಅಮರರನ್ನಾಗಿ ಮಾಡಿದ, ಸತತ ಯೌವನವಂತರನ್ನಾಗಿ ಮಾಡಿದ ಅಮೃತದ ಬಗ್ಗೆ. ಮನುಷ್ಯನ ಆಯಸ್ಸು ಕೇವಲ 100 ವರ್ಷ. ಆದರೆ ಅದನ್ನು ಪೂರ್ತಿ ಮಾಡುವವರು ಎಲ್ಲೋ ಕೆಲವರು. ಎಲ್ಲ 60-70ಕ್ಕೆ ಸಾಯುತ್ತಾರೆ. ಈ ಮನುಷ್ಯರಿಗೋಸ್ಕರ ಆ ಅಮೃತವನ್ನು ನಾನೇಕೆ ಕಂಡುಹಿಡಿಯಬಾರದು? ಮನುಷ್ಯ ಅಮರನಾಗದೇ ಇದ್ದರೂ ಕಡೆ ಪಕ್ಷ 200-300 ವರ್ಷ ಆದರೂ ಯೌವನದಿಂದ ಯಾಕೆ ಬದುಕಬಾರದು ಎಂದು ನಾನು ಆಲೋಚನೆ ಮಾಡಿಕೊಂಡು ಅದಕ್ಕಾಗಿ ನಾನು ಬಹಳಷ್ಟು ಕಷ್ಟಪಟ್ಟು ಮಾಡಿದ ಒಂದು ಪ್ರಯೋಗದ ವಿಷಯವನ್ನು ನಿಮ್ಮ ಮುಂದೆ ಹೇಳುವುದಕ್ಕೆ ಇಷ್ಟಪಡ್ತೇನೆ.
ಏನಮ್ಮ ಕನಸು ಕಾಣ್ತಾ ಇದೀಯಾ? ನಾವು ಮಾಡ್ತಾ ಇರೋದು ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸ್ಪೆರಿಮೆಂಟ್. ನಾವೀಗ ಫೈನಲ್ ಸ್ಟೇಜಿಗೆ ಬಂದಿದ್ದೀವಿ. ಬರೀ ಬಾಡಿ ಇದ್ರೆ ಸಾಲದು, ತುಂಬಾ ಕಾನ್ಸಂಟ್ರೇಷನ್ ಬೇಕಾಗುತ್ತೆ. ಅಂಡರ್ಸ್ಟ್ಯಾಂಡ್? ಸಾರಿ ಡಾಕ್ಟರ್. ಓಕೆ ಓಕೆ. ಐ ಎಮ್ 63.2 ml ಪ್ಲಸ್ RS 48% ಸೇರಿಸ್ಕೊಡು. ಓಕೆ ಡಾಕ್ಟರ್. ವಿಜಯ್, ಇವತ್ತು ನೀನು ನನ್ನಿಂದ ತಪ್ಪಿಸ್ಕೊಳ್ಳಕ್ಕಾಗಲ್ಲ. ಈಗ ನಾನು ಮಾಡಿದ ಹಾಗೆಲ್ಲ ನೀನು ಮಾಡಿಸ್ಕೊಳ್ಳೇಬೇಕು. ರೀಟಾ, ಸ್ಟಾಪ್ ಇಟ್. ರೀಟಾ! ಎಸ್ ಡಾಕ್ಟರ್. ವಾಟ್ ಆರ್ ಯು ಡೂಯಿಂಗ್? ಐ ಆಮ್ ವೆರಿ ಸಾರಿ ಡಾಕ್ಟರ್. ಮೆಡಿಸಿನ್ ಅವನಿಗೆ ಕೊಟ್ರೆ ರಿಯಾಕ್ಷನ್ ನಿನಗಾಗ್ತಾ ಇದೆ. ಎಷ್ಟು ಸಲ ಹೇಳಿದ್ರು ಬುದ್ಧಿ ಬರೋದಿಲ್ಲ ನಿನಗೆ. ನೀನೇನೋ ಕ್ಲೆವರ್ ಸ್ಟೂಡೆಂಟ್ ಅಂತ ಐ ವಾಂಟೆಡ್ ಯು ಟು ಅಸಿಸ್ಟ್ ಮೀ. ಹೀಗ ಮಾಡು. ಬಿ ಅಟೆಂಟಿವ್. TR ಲಿಕ್ವಿಡ್ 2 ml ಪ್ಲಸ್ OS 8 ml ಸೇರಿಸಿ 100 ml ಕೊಡು. ಓಕೆ ಡಾಕ್ಟರ್. ರೀಟಾ? ಎಸ್ ಡಾಕ್ಟರ್. ಹಾಗೆ ವಿಜಯ್ ಬಾಡಿ ಟೆಂಪರೇಚರ್, BP, ಪಲ್ಸ್ ಎಲ್ಲ ನೋಟ್ ಮಾಡಿಕೊಂಡು ಹೊರಗಡೆ ಬಂದು ಡೋರ್ ಲಾಕ್ ಮಾಡ್ಕೋ. ಓಕೆ? ಎಸ್ ಡಾಕ್ಟರ್. ಡಾಕ್ಟರ್, ವಿಜಯ್ ಏನೇನು ಆಗ್ತಾ ಇದೆ? ಎಸ್ ಎಸ್, ಅವನ್ ಪಲ್ಸು BP ಎಲ್ಲ ಅಬ್ನಾರ್ಮಲ್ ಆಗ್ತಾ ಬರ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ?
ಗಟ್ಟಿಯಾಗಿ ಇದೆಯಲ್ಲ.
ಡಾಕ್ಟರ್, ನಿನಗೆ ಬುದ್ಧಿ ಇದೆಯಾ? ಟೋಟಲ್ ಎಕ್ಸ್ಪೆರಿಮೆಂಟ್ನೇ ಹಾಳು ಮಾಡ್ಬಿಟ್ಟಿಯಲ್ಲ. 10 ವರ್ಷ ರಾತ್ರಿ ಹಗಲು ಊಟ ನಿದ್ರೆ ಇಲ್ಲದೆ ನಾನು ಮಾಡಿದ ಪರಿಶ್ರಮನ 10 ನಿಮಿಷದಲ್ಲಿ ಹಾಳು ಮಾಡ್ಬಿಟ್ಟಿಯಲ್ಲ. ಅಲ್ಲ, ಅವನು ನಿನ್ನ ರೇಪ್ ಮಾಡ್ತಾ ಇದ್ರೆ ತಪ್ಪಿಸ್ಕೊಂಡು ಹೊರಗಡೆ ಬರೋದು ಬಿಟ್ಬಿಟ್ಟು ಅಲ್ಲೇ ನಿಂತ್ಕೊಂಡು ನಿನ್ನ ಲೈಫ್ನೇ ಹಾಳು ಮಾಡ್ಕೊಂಬಿಟ್ಟಿಯಲ್ಲ ನೀನು. ಎಕ್ಸ್ಪೆರಿಮೆಂಟ್ಗೆ ಏನಾಯ್ತು ಡಾಕ್ಟರ್? ನೀನು ಮಾಡ್ತಾ ಇದ್ದ ಚೇಷ್ಟೆ ನೋಡಿ ಯಾವುದೋ ಜ್ಞಾನದಲ್ಲಿ ಮುಖ್ಯವಾದ ಕೊನೆ ಮೆಡಿಸನ್ನ 10 ml ಬದಲು 100 ml ಅವನಿಗೆ ಕೊಡೋದಿಕ್ಕೆ ಹೇಳ್ಬಿಟ್ಟೆ. ಅದರಿಂದ ಅವನಿಗೇನಾಗುತ್ತೆ ಡಾಕ್ಟರ್? ಈಗ ನೀನೇ ನೋಡಿದೆಯಲ್ಲ ಅವನಿಗೆ ಏನಾಯ್ತು ಅಂತ. ಪ್ರಜ್ಞೆ ತಪ್ಪಿ ಮೃಗದ ಹಾಗೆ ಹೇಗೆ ನಡ್ಕೊಂಡ ಅಂತ. ಅವನ ಬಾಡಿ ಆಗಲಿ ಬುದ್ಧಿ ಆಗಲಿ ಅವನ ಕಂಟ್ರೋಲ್ನಲ್ಲಿರೋದಿಲ್ಲ. ಅವನೇನು ಮಾಡ್ತಾನೋ ಅವನಿಗೆ ಗೊತ್ತಾಗೋದಿಲ್ಲ. ಅದರಿಂದ ಅವನಿಗೆ ಅಪಾಯ ಆಗಬಹುದು ಅಥವಾ ಅವನಿಂದ ಬೇರೆಯವ್ರಿಗೂ ಅಪಾಯ ಆಗೋ ಚಾನ್ಸಸ್ ಇದೆ. ಅವನಿಗೆ ವಿಪರೀತ BP ಏರಿದ್ರೆ ಫಿಟ್ಸ್ ಬರಬಹುದು, ಪ್ರಜ್ಞೆ ತಪ್ಪಬಹುದು, ಮತಿಭ್ರಮಣೆನೂ ಆಗಬಹುದು. ಕಡೆಗೆ ಹಾರ್ಟ್ ಅಟ್ಯಾಕ್ ಆಗಿ ಅವನ ಪ್ರಾಣನೂ ಹೋಗುತ್ತೆ. ಮೈ ಗಾಡ್! ಅನ್ಯಾಯವಾಗಿ ನನ್ನ ಎಕ್ಸ್ಪೆರಿಮೆಂಟ್ ಹಾಳಾಗೋಯ್ತು. ವಿಜಯ್ ಹುಚ್ಚ ಆಗ್ತಾನೋ ಏನೋ. ಇನ್ನು ಅವನು ನಾರ್ಮಲ್ ಮನುಷ್ಯ ಆಗೋದಕ್ಕೆ ಎಷ್ಟು ಕಷ್ಟ ಪಡಬೇಕು, ಎಷ್ಟು ಕಾಲ ಆಗುತ್ತೋ ಆ ದೇವರಿಗೇ ಗೊತ್ತು. ಜೊತೆಗೆ ನೀನೇ ನಿನ್ನ ಕೈಯಾರೆ ನಿನ್ನ ಲೈಫ್ನ ಹಾಳು ಮಾಡ್ಕೊಂಡೆ. ನನ್ನ ಬಗ್ಗೆ ಚಿಂತೆ ಮಾಡಬೇಡಿ ಡಾಕ್ಟರ್. ನಾನು ವಿಜಯ್ ಇವತ್ತಲ್ಲ ನಾಳೆ ಮದುವೆ ಆಗೋರೆ. ಓಕೆ. ವಿಜಯ್ 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 ಗೆಟ್ ಅಪ್ ವಿಜಯ್. ವಿಜಯ್ ಡಾಕ್ಟರ್, ಏನಾಯ್ತು? ನಾನೇ ಯಾಕೆ ಇಲ್ಲಿ ಬಿದ್ದಿದ್ದೀನಿ? ವಿಜಯ್, ನಿನಗೇನು ನೆನಪಿಲ್ವಾ ವಿಜಯ್? ನಾನು ಕುರ್ಚಿ ಮೇಲೆ ಕೂತಿದ್ದು ಗೊತ್ತು, ರೀಟಾ ಇಂಜೆಕ್ಷನ್ ಕೊಟ್ಟಿದ್ದು ನೆನಪು. ಆಮೇಲೆ ಏನಾಯ್ತು ಗೊತ್ತಿಲ್ಲ ಡಾಕ್ಟರ್. ಕಮ್ ವಿಜಯ್, ಗೆಟ್ ಅಪ್. ರೀಟಾ, ಕೂತ್ಕೋ ವಿಜಯ್. ರೀಟಾ, ವಿಜಯ್ ಸ್ವಲ್ಪ ನೀರು ಕೊಡು. ಏನಾಯ್ತು ಡಾಕ್ಟರ್? ಏನಿಲ್ಲ ವಿಜಯ್, ಎಕ್ಸ್ಪೆರಿಮೆಂಟ್ ಕೊನೆ ಹಂತದಲ್ಲಿ ಬೈ ಮಿಸ್ಟೇಕ್ ಒಂದು ಮೆಡಿಸಿನ್ ಓವರ್ ಡೋಸ್ ನಿನಗೆ ಕೊಟ್ಟಿದ್ದೀನಿ. ಡೋಂಟ್ ವರಿ ವಿಜಯ್, ನಾನೊಂದು ಮಾತ್ರೆ ಮಾಡಿಕೊಡ್ತೀನಿ, ಅದನ್ನು ತಗೋ, ಎಲ್ಲ ಸರಿ ಹೋಗುತ್ತೆ. ಓಕೆ ಡಾಕ್ಟರ್. ಬಟ್ ಒನ್ ಥಿಂಗ್ ವಿಜಯ್, ನಾನೀಗ ಕೊಡೋ ಮಾತ್ರೆನ ಪ್ರತಿದಿನ ಒಂದರಂತೆ 15 ಡೇಸ್ ತಗೋಬೇಕು. ಓಕೆ ಡಾಕ್ಟರ್. ಯಾವುದೇ ಕಾರಣಕ್ಕೂ ತಪ್ಪಿಸಬಾರ್ದು. ಅದರಿಂದ ನಿನ್ನ ಬಾಡಿ ನಾರ್ಮಲ್ ಆಗಿರುತ್ತೆ. ಇಲ್ಲ ಅಂದ್ರೆ ನೀನು ಅಬ್ನಾರ್ಮಲ್ ಆಗಿ ಬಿಹೇವ್ ಮಾಡೋ ಚಾನ್ಸಸ್ ಇದೆ. ಗೊತ್ತಾಯ್ತಾ? ಈ 15 ಡೇಸ್ ನೀನು ಕೂಲಾಗಿರ್ಬೇಕು. ಯಾವುದೇ ಕಾರಣಕ್ಕೂ ಎಮೋಷನಲ್ ಆಗಬಾರ್ದು. ಅದರಲ್ಲೂ ನೀನು ಯಾವುದೇ ಸೆಕ್ಸುಯಲ್ ಎಕ್ಸೈಟ್ಮೆಂಟ್ಗೆ ಅವಕಾಶ ಕೊಡಬಾರ್ದು. ಯಾವುದೇ ಕಾರಣಕ್ಕೂ ಹೆಂಗಸರ ಹತ್ರ ಸುಳಿಬಾರ್ದು. ಅವ್ರ ಹತ್ರ ಇಂಟಿಮೇಟ್ ಆಗಿ ಇರಬಾರ್ದು. ಸೆಕ್ಸ್ ಬಗ್ಗೆ ನೋಡೋದಾಗ್ಲಿ ಮಾತಾಡೋದೇ ಆಗಲಿ ಮಾಡಬಾರ್ದು. ಒಟ್ಟಾರೆ ಹೇಳಬೇಕು ಅಂದ್ರೆ ಈ ಮಾತ್ರೆನೇ ಬರೋ 10-15 ದಿವಸಗಳಲ್ಲಿ ನಿನ್ನ ಲೈಫ್ ಸೇವಿಂಗ್ ಮೆಡಿಸನ್. ಓಕೆ? ಓಕೆ ಡಾಕ್ಟರ್. ನಾನು 15 ಡೇಸ್ನಲ್ಲಿ US ಟ್ರಿಪ್ ಮುಗಿಸ್ಕೊಂಡು ಬರ್ತೀನಿ. ಆಮೇಲೆ ಮೀಟ್ ಮಾಡೋಣ. ಟೇಕ್ ಕೇರ್. ಓಕೆ ಡಾಕ್ಟರ್. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮ ವರಾನನೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮ ವರಾನನೆ.
ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ. ವಿಜಯ್ ವಿಜಯ್, ಹಾಯ್. ಯಾಕೋ ಇನ್ನೂ ರೆಡಿ ಆಗಿಲ್ವೇನಾ? ಆಹಾ, ಏನ ಹುಡುಗಿನ ನೋಡಕ್ ಹೋಗ್ತಾ ಇದ್ಯಾ? ನಾನು ಹುಡುಗಿನ ನೋಡೋದಿಲ್ಲ, ಹುಡುಗಿರೆಲ್ಲ ನನ್ನನ್ನು ನೋಡ್ತಾರೆ. ಹುಡುಗಿರೆಲ್ಲ ನಿನ್ನ ನೋಡೋದು ನಿಜಾನೇ, ಆದ್ರೆ ನೀನ್ ಯಾವ ಹುಡುಗಿನ ಇಷ್ಟಪಡ್ತೀಯ ಅದನ್ನ ಈಗ್ಲಾದ್ರೂ ಹೇಳೋ. ಸಮಯ ಬರಲಿ ಹೇಳ್ತೀನಿ. ಹಾ, ಆ ಸುಂದರಿ ಯಾರು, ಯಾವ ಸ್ವರ್ಗಲೋಕದಲ್ಲಿದ್ದಾಳೋ? ಯಾವ ಸ್ವರ್ಗದಲ್ಲೂ ಇಲ್ಲ, ನಮ್ಮ ಕ್ಲಾಸಲ್ಲೇ ಇದ್ದಾಳೆ. ಡಿಯರ್ ಸ್ಟೂಡೆಂಟ್ಸ್, ಟುಡೇ ಇಸ್ ದ ಲಾಸ್ಟ್ ವರ್ಕಿಂಗ್ ಡೇ. ಇದಾದ್ಮೇಲೆ ನೀವುಗಳು ಎಕ್ಸಾಮ್ಸ್ ಬರೀತೀರಾ, ನೀವುಗಳೆಲ್ಲ ಡಾಕ್ಟರ್ ಆಗ್ತೀರಾ. ನಾಳೆ ಇಲ್ಲೇ ನಿಯರ್ ಬೈ ವಿಲೇಜ್ನಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ಇದೆ. ಪ್ರೊಫೆಸರ್ ರಾಘವ್ ಮತ್ತು ಪ್ರೊಫೆಸರ್ ಮಾಲತಿ ನಿಮ್ಮೊಟ್ಟಿಗೆ ಬರ್ತಾರೆ. ಬೆಳಗ್ಗೆ 5 ಗಂಟೆಗೆ ಹೊರಡಬೇಕು. ಬಿ ಪ್ರಿಪೇರ್ಡ್. ಡಿಯರ್ ಸ್ಟೂಡೆಂಟ್ಸ್, ಈ ಹಳ್ಳಿ ಜನರ ಫುಡ್ ಹ್ಯಾಬಿಟ್ಸ್, ಹೆಲ್ತ್ ಕಂಡೀಷನ್ಸ್, ಕ್ಲೆನ್ಲಿನೆಸ್ ಅಂಡ್ ಹೆಲ್ತ್ ಅವೇರ್ನೆಸ್, ಇದ್ರ ಬಗ್ಗೆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಿಕೊಡ್ಬೇಕು. ಅಂಡ್ ರಿಮೆಂಬರ್, ದಿಸ್ ಇಸ್ ಆಲ್ಸೋ ಎ ಪಾರ್ಟ್ ಆಫ್ ಯುವರ್ ಎಕ್ಸಾಮ್. ಇದಕ್ಕೆ 10 ಮಾರ್ಕ್ಸ್ ಇರುತ್ತೆ. ಓಕೆ? ತಮ್ಮಲ್ಲಿ ಮತ್ತೊಂದು ವಿಷಯ, ಹಾಗಂತ ಸೀರಿಯಸ್ ಆಗಿರ್ಬೇಕಾಗಿಲ್ಲ. ಜಾಲಿಯಾಗಿ ಪಿಕ್ನಿಕ್ ತರ ಎಂಜಾಯ್ ಮಾಡಿ. ಎಲ್ಲರೂ ಫ್ರೆಶ್ ಅಪ್ ಆಗಿ ಹೋಗಿ. ವಿಜಯ್, ಯಾಕೆ ಅಲ್ಲಿ ಕೂತಿದ್ಯಾ? ಬಾ ನೀರ್ಗಿಳಿ, ಎಷ್ಟು ಮಜಾ ಇದೆ ಗೊತ್ತಾ? ಇಲ್ಲಪ್ಪ, ನನಗೆ ನೀರು ಅಂದ್ರೆ ಭಯ. ಚಿಕನ್ ನಿಂದಲೂ ನನಗೆ ನೀರು ಅಂದ್ರೆ ಆಗಲ್ಲ. ವೆರಿ ಬ್ಯಾಡ್. ಓದಲ್ಲಿ ಬೇರೆ ಸ್ಪೋರ್ಟ್ಸ್ ಅಲ್ಲಿ ನೀನ್ ಎಕ್ಸ್ಪರ್ಟ್ ಇರ್ಬೋದು, ಆದ್ರೆ ಸ್ವಿಮ್ಮಿಂಗ್ ಅಲ್ಲಿ ಮಾತ್ರ ನಾನೇ ಚಾಂಪಿಯನ್. ಒಪ್ಕೋತ್ಯಾ? ಸುಮ್ನಿರೋ, ಕೊಚ್ಕೋಬೇಡ. ಹೌದಾ? ಚಾಲೆಂಜ್ ಮಾಡ್ತೀಯಾ? ಎಷ್ಟಿರ್ಲಿ ಬೆಟ್ಟು? ರಮೇಶ್, ಯಾಕೆ ನಮ್ ವಿಜಯನ ಕಂಡಮ್ ಮಾಡ್ತಿದ್ಯಾ? ಕಂಡಮ್ ಏನ್ ಬಂತು ಸರ್? ಫ್ಯಾಕ್ಟ್, ಇವ್ನ್ ಪುಕ್ಲಾ. ನೋಡಪ್ಪ ರಮೇಶ್, ಮನಸ್ಸು ಮಾಡಿದ್ರೆ ಒಂದೇ ವಾರದಲ್ಲಿ ನಿನ್ ಚಾಲೆಂಜ್ ಅಕ್ಸೆಪ್ಟ್ ಮಾಡಿ ನಮ್ ವಿಜಯ್ ನಿನ್ನನ್ನ ಸೋಲಿಸ್ತಾನೆ. ಇಂಪಾಸಿಬಲ್. ವಿಜಯ್, ನನ್ನ ಓಲ್ಡ್ ಸ್ಟೂಡೆಂಟ್ ಒಬ್ಬಳಿದ್ದಾಳೆ, ಸ್ವಿಮ್ಮಿಂಗ್ ನಲ್ಲಿ 2 ಸಾರಿ ನ್ಯಾಷನಲ್ ಚಾಂಪಿಯನ್. ಓಕೆ ಸರ್. ಅವಳ ಹತ್ರ ಕಲ್ತ್ರೆ 3 ದಿವಸದಲ್ಲಿ ಸ್ವಿಮ್ಮಿಂಗ್ ನಲ್ಲಿ ಎಕ್ಸ್ಪರ್ಟ್ ಆಗ್ತೀಯ. ಸಿಟಿಗೆ ಹೋದ ಕೂಡಲೇ ಅವಳು ಹೇಳ್ತೀನಿ. ಡೋಂಟ್ ವರಿ. ಥ್ಯಾಂಕ್ ಯು ಸರ್. ಇವನು ತನಗೆ ಈಜು ಬರುತ್ತೆ ಅಂತ ಮೆರಿತಾ ಇದ್ದಾನೆ. ನಾನು ಒಂದೇ ವಾರದಲ್ಲಿ ಸ್ವಿಮ್ಮಿಂಗ್ ಕಲ್ತು ಅದರಲ್ಲೂ ನಾನೇ ಫಸ್ಟ್ ಅಂತ ನಿರೂಪಿಸ್ಕೋತೀನಿ. ನೋಡೋಣ. ಬೇಗ ರೆಡಿ ಮಾಡು. Give me 2 minutes. ಎಕ್ಸ್ಪ್ಲೇನ್ ಅಬೌಟ್ ಕಿಸ್. ಒಳ್ಳೆ ತಿಂಡಿ ಹೇಳ್ತಿದ್ಯಾ. ಕಿಸ್ ಅಂದ್ರೆ ಬಹಳ ಜನ ವಲ್ಗರ್ ಅಂತ ತಿಳ್ಕೊಂಡಿದ್ದಾರೆ, ಬಟ್ ಅದು ನಮ್ಮ ಪ್ರೀತಿ ಪ್ರೇಮನ ತೋರ್ಸೋ ಒಂದು ಸಾಧನ. ಬೇರೆ ಬೇರೆ ದೇಶಗಳಲ್ಲಿ ಕಿಸ್ಗೆ ಬೇರೆ ಬೇರೆ ಅರ್ಥ ಇದೆ. ಉದಾಹರಣೆಗೆ, ಹಣೆ ಮೇಲೆ ಕಿಸ್ ಕೊಟ್ರೆ ಮದರ್ಲಿ ಅಫೆಕ್ಷನ್, ಕೆನ್ನೆ ಮೇಲೆ ಕಿಸ್ ಕೊಟ್ರೆ ಚಿಕ್ಕ ಮಕ್ಕಳಿಗೆ ತೋರ್ಸೋ ವಾತ್ಸಲ್ಯ, ಮುಂಗೈ ಮೇಲೆ ಕಿಸ್ ಕೊಟ್ರೆ ಗೌರವ ಸೂಚನೆ, ತುಟಿಗಳ ಮೇಲೆ ಕಿಸ್ ಕೊಟ್ರೆ ಅದ್ರರ್ಥ ಏನು ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಏನು ಬರೀ ಥಿಯರಿನೋ ಅಥವಾ ಪ್ರಾಕ್ಟಿಕಲ್ಲು ಇದೆಯೋ? ವೈ ನಾಟ್? ಕಿಸ್ ಬಗ್ಗೆ ಈಗ ನಾನು ಪ್ರಾಕ್ಟಿಕಲ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಜಯ್,
ಗರ್ಲ್, ನೋ ಯೋರ್ ಲಿಮಿಟ್ಸ್. ಇದೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಅವನಿಲ್ದೇ ಇದ್ರೇನು, ನಾನಿದ್ದೀನಿ. ಶುರು ಮಾಡೋಣ ಬಾ. ವಿಜಯ್, ನೀನ್ ಮಾಡಿದ್ ಸರಿನಾ? ನಾನೇನ್ ಮಾಡ್ದೆ? ನಿನ್ನೆ ರಾತ್ರಿ ಎಲ್ರೆದ್ರುಗೆ ನನಗ್ ತುಂಬಾ ಇನ್ಸಲ್ಟ್ ಮಾಡ್ದೆ. ನನಗ್ ರಾತ್ರಿ ಎಲ್ಲ ನಿದ್ದೆನೆ ಬರ್ಲಿಲ್ಲ. ಅಂತ ತಪ್ಪು ನಾನು ಏನ್ ಮಾಡಿದೀನಿ? ರೀಟಾ, ನಾವು ಚಿಕ್ಕ ಹುಡುಗರಲ್ಲ. ವಿ ಆರ್ ಆಲ್ ಗ್ರೋನ್ ಅಪ್ ಯಂಗ್ಸ್ಟರ್ಸ್. ಜೊತೆಗೆ ರೆಸ್ಪಾನ್ಸಿಬಲ್ ಡಾಕ್ಟರ್ಸ್. ನಾವು ವಿದ್ಯಾವಂತರಾಗಿ ನಡ್ಕೋಬೇಕು, ಅನಾಗರಿಕರಾಗಲ್ಲ. ಅಲ್ಲ, ಥಿಯರಿ ಪ್ರಾಕ್ಟಿಕಲ್ ಅಂತ ಎಲ್ರೆದ್ರಿಗೂ ಕಿಸ್ ಕೊಡಕ್ ಬಂದ್ಯಲ್ಲ, ಅದು ತಪ್ಪಲ್ವಾ? ಎಲ್ರು ಏನ್ ಅನ್ಕೋತಾರೆ? ಏನ್ ಅನ್ಕೋತಾರೆ? ನಾವಿಬ್ರು ಮದ್ವೆ ಮಾಡ್ಕೊಂಡು ಗಂಡ ಹೆಂಡತಿ ಆಗೋರಲ್ವಾ? ಏನಂದೆ? ಮದುವೆ? ನನಗೂ ನಿನ್ಗೂ ಮದ್ವೆನಾ? ವಾಟ್ ಎ ಜೋಕ್. ಜೋಕ್ ಅಲ್ಲ ವಿಜಯ್, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಿನಗ್ ನೀನೇ ನಿರ್ಧಾರ ಮಾಡ್ಕೊಂಡ್ರೆ ಮದ್ವೆ ಆಗಲ್ಲ ರೀಟಾ. ನಾನ್ ನಿನ್ನ ಮದ್ವೆ ಆಗ್ತೀನಿ ಅಂತ ನಿನಗೆ ಯಾರು ಹೇಳಿದ್ದು? ಯಾಕೆ ಹೇಳ್ಬೇಕು? ನಮ್ಮಿಬ್ರು ಇಂಟಿಮೇಸಿನೇ ಹೇಳುತ್ತೆ. ನೀನು ನನ್ ಜೊತೆ ನಗ್ನಗ್ತಾ ಮಾತಾಡ್ತಾ ಕ್ಲೋಸ್ ಆಗಿ ಮೂವ್ ಮಾಡೋದೇ ಹೇಳುತ್ತೆ. ರೀಟಾ, ನಾನು ಎಲ್ರ ಜೊತೆ ನಗ್ನಗ್ತಾ ಮಾತಾಡ್ತೀನಿ, ಎಲ್ರ ಜೊತೆ ಫ್ರೆಂಡ್ಲಿ ಆಗಿ ಕ್ಲೋಸ್ ಆಗಿ ಮೂವ್ ಮಾಡ್ತೀನಿ. ಹಾಗಂತ ಎಲ್ರ ಜೊತೆ ನಾನು ಮದ್ವೆ ಆಗಕ್ಕಾಗತ್ತಾ? ನಾನ್ ಯಾವತ್ತೂ ನಿನ್ ಜೊತೆ ತಪ್ಪಾಗಿ ನಡ್ಕೊಂಡಿಲ್ಲ ರೀಟಾ. ನಿನ್ನ ಯಾವತ್ತೂ ನಾನು ಆ ದೃಷ್ಟಿಯಿಂದ ನೋಡೇ ಇಲ್ಲ ರೀಟಾ. ಹಾಗಾದ್ರೆ ಅವತ್ತು ದೇಶ್ಮುಖ್ ಅವ್ರ ಲ್ಯಾಬೋರೇಟರಿಲಿ ಯಾಕೆ ಹಾಗೆ ನಡ್ಕೊಂಡೆ? ನಾನ್ ಹೇಗ್ ನಡ್ಕೊಂಡೆ? ನೀನ್ ಅವತ್ತು ನನ್ನ ಯಾಕೆ ಅನುಭವಿಸ್ದೆ? ನಾನು ವೇಷಿ ಅಲ್ಲ ವಿಜಯ್. ನೀನ್ ನನ್ನ ಮದ್ವೆ ಮಾಡ್ಕೊಳ್ತೀಯ ಅನ್ನೋ ನಂಬಿಕೆಯಿಂದಲೇ ನನ್ ಸರ್ವಸ್ವನೆಲ್ಲ ನಿನಗ್ ಕೊಟ್ಟೆ. ರೀಟಾ, ಶಟ್ ಅಪ್. ಸುಳ್ಳು ಹೇಳ್ಬೇಡ. ನಾನ್ ಯಾವತ್ತೂ ನಿನ್ನ ಮದ್ವೆ ಆಗ್ತೀನಿ ಅಂತ ಹೇಳಿಲ್ಲ. ನಾನ್ ಎಂದೂ ಹಾಗೆ ನಡ್ಕೊಂಡಿಲ್ಲ. ನಾನ್ ಸುಳ್ಳು ಹೇಳ್ತಾ ಇಲ್ಲ ವಿಜಯ್, ನಿಜ ಹೇಳ್ತಾ ಇದ್ದೀನಿ. ನೀನ್ ಅವತ್ತು ನನ್ನ ಲೈಫ್ನ ಹಾಳು ಮಾಡ್ದೆ. ಈಗ ಬೇರೆ ಯಾರು ನನ್ನ ಮದ್ವೆ ಆಗ್ತಾರೆ? ಪ್ಲೀಸ್ ವಿಜಯ್, ಪ್ಲೀಸ್ ನನ್ನ ಕೈ ಬಿಡಬೇಡ. ಗೋ ಟು ಹೆಲ್ಪ್. ಸುಳ್ಳುಗೂ ಒಂದ್ ಮಿತಿ ಇರ್ಬೇಕು. ಡಾಕ್ಟರ್ ದೇಶ್ಮುಖ್ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅಂತ ನಾನ್ ಅಲ್ಲಿಗೆ ಬಂದಿದ್ದು ಅಷ್ಟೇ. ನೀನೇನ್ ರತಿ ಅನ್ಕೊಂಡಿದ್ದೆ? ನಾನ್ ನಿನ್ಗೋಸ್ಕರ ಬರ್ಲೂ ಇಲ್ಲ, ನೀನ್ ಹೇಳ್ದಾಗೆ ಅಲ್ಲೇನು ನಡೆದೂ ಇಲ್ಲ. ನೋಡು, ಈಗಾಗ್ಲೇ ಬೇರೆ ಹುಡುಗಿ ಜೊತೆ ನನ್ನ ಮ್ಯಾರೇಜು ಫಿಕ್ಸ್ ಆಗಿದೆ. ಸುಮ್ನೆ ನನ್ನ ಹತ್ರ ಆಟ ಆಡ್ಬೇಡ. ಡೋಂಟ್ ಪ್ಲೇ ಗೇಮ್ಸ್ ವಿತ್ ಮೀ. ಆಗದೆ ಇರೋ ಕನ್ಸನ್ನ ಕಾಣಬೇಡ. ಮೈಂಡ್ ಇಟ್. ವಿಜಯ್, ಉಷಾ, ಅವಳು ಹೇಳಿದ್ದೆಲ್ಲ ಸುಳ್ಳು. ಐ ಆಮ್ ಇನ್ನೋಸೆಂಟ್. ನನ್ನ ನಂಬು ಪ್ಲೀಸ್. ನಂಬ್ತೀನಿ ವಿಜಯ್. ನಿನ್ ಕ್ಯಾರೆಕ್ಟರ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನೇನ್ ರತಿ ಅನ್ಕೊಂಡಿದ್ಯಾ? ನಾನ್ ನಿನಗೋಸ್ಕರ ಬರ್ಲೇ ಇಲ್ಲ. ಬೇರೆ ಹುಡುಗಿ ಜೊತೆ ನನ್ ಮ್ಯಾರೇಜ್ ಫಿಕ್ಸ್ ಆಗಿದೆ. ಆಗದೆ ಇರೋ ಕನಸು ಕಾಣ್ಬೇಡ. ಈ ಮಾತ್ರೆನ ಪ್ರತಿದಿನ ಒಂದೊಂದರಂತೆ 15 ಡೇಸ್ ತಪ್ಪದೆ ತಗೋಬೇಕು. ಯಾವುದೇ ಕಾರಣಕ್ಕೂ ತಪ್ಪಿಸಬಾರದು. ಈ ಮಾತ್ರೆನೇ ಬರೋ 15 ಡೇಸ್ ನಿನ್ನ ಲೈಫ್ ಸೇವಿಂಗ್ ಮೆಡಿಸಿನ್. ಇದನ್ನು ತಗೊಳ್ಳಿಲ್ಲ ಅಂದ್ರೆ ಮೃಗದ ಹಾಗೆ ಬಿಹೇವ್ ಮಾಡಬಹುದು, BP ಏರಿ ಫಿಟ್ಸ್ ಬರಬಹುದು, ಮತಿಭ್ರಮಣೆ ಆಗಬಹುದು, ಕಡೆಗೆ ಪ್ರಾಣನೇ ಹೋಗಬಹುದು. ನನ್ನ ಬಾಳು ಹಾಳು ಮಾಡ್ತೀಯಲ್ಲ, ಇನ್ನು ಮುಂದೆ ನಿನ್ನ ಬಾಳು ಹೇಗ್ ಹಾಳಾಗತ್ತೆ ನೋಡ್ತಾ ಇರು. ಇನ್ನು ಮೇಲೆ ನಿನ್ನ ಪಾಡು ನಾಯಿ ಪಾಡು. ಅರೆ, ಮಾತ್ರೆ ಬಾಟ್ಲ್ ಎಲ್ಲೋಯ್ತು? ಇದ್ರಲ್ಲೇ ಇಟ್ಟಿದ್ನಲ್ಲ.
ಛೇ, ಆ ಹಳ್ಳಿಲೇ ಕಳೆದೋಯ್ತೋ ಏನೋ. ಈಗೇನ್ ಮಾಡೋದು? ಹಾ, ಆ ದೇಶ್ಮುಖ್ ಅವ್ರಿಗೆ ಫೋನ್ ಮಾಡಿ ಕೇಳ್ತೀನಿ. ಹಾಯ್ ವಿಜಯ್. ಬಾರೋ. ಲೇ ಲೇ ಲೇ, ಇನ್ನು ಏನೋ ಮಾಡ್ತಾ ಇದ್ಯಾ? ಒಂದು ಮಾತ್ರೆ ಹುಡುಕ್ತಾ ಇದ್ದೀನಿ, ಅದ್ ಸಿಗ್ತಾ ಇಲ್ಲ. ಅಯ್ಯೋ, ಒಂದು ಮಾತ್ರೆಗೆ ಇಷ್ಟೊಂದು ಟೆನ್ಷನ್ ಅಲ್ಲ. ಎಲ್ಲೋದ? ಲೇ 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 ಲೇ, ನೋಡ, ಬೇಕಾದ್ರೆ ಒಂದು ಮೂಟೆ ಮಾತ್ರೆ ಕೊಡ್ತೀನಿ, ಬೇಗ ಬಾರೋ. ಒಳ್ಳೆ ಸಿನಿಮಾ ಇದೆ, ಮಾರ್ನಿಂಗ್ ಶೋಗೆ ಹೋಗೋಣ. ನಿನಗೇನು ಕೆಲ್ಸ ಇಲ್ಲ, ಮಾರ್ನಿಂಗ್ ಶೋಗ್ ಹೋಗ್ತೀಯಾ? ನನಗ್ ಟೈಮ್ ಇಲ್ಲಪ್ಪ, ಇನ್ನು ಹೆಲ್ತ್ ಕ್ಯಾಂಪ್ ರಿಪೋರ್ಟ್ ಬರ್ದೇ ಇಲ್ಲ. ಹೌದಾ? ಹಾಗಾದ್ರೆ ಮೊದಲು ಆ ಕೆಲಸ ಮಾಡು, ಚೆನ್ನಾಗಿ ಬರಿ. ನೀನ್ ಬರೆದ್ರೆ ತಾನೆ ನಾನು ಅದನ್ನ ನೋಡಿ ಕಾಪಿ ಮಾಡೋದು. ಕ್ಯಾರಿ ಆನ್, ಕ್ಯಾರಿ ಆನ್, ಬಾಯ್. ಹಲೋ. ಹಲೋ ಮೇಡಮ್, ಐ ಆಮ್ ವಿಜಯ್. ಹಾಯ್ ವಿಜಯ್, ಪ್ರೊಫೆಸರ್ ರಾಗ ನಿಮ್ ಬಗ್ಗೆ ಹೇಳಿದ್ದಾರೆ. ಸ್ವಿಮ್ಮಿಂಗ್ ಕಲಿಯೋದಕ್ಕೆ ಅಲ್ವಾ? ಎಸ್ ಮೇಡಮ್. ಯಾವಾಗ ಬರ್ತೀರಾ? ಇವತ್ತು ಈವ್ನಿಂಗ್ ಇಂದ ಬರ್ಲಾ? ನೋ 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 ನೋ, ಸ್ವಿಮ್ಮಿಂಗ್ ಪೂಲ್ 12 ಗಂಟೆಗೆ ಕ್ಲೋಸ್ ಆಗುತ್ತೆ, ಅಷ್ಟರೊಳಗೆ ನೀವು ಬರ್ಬೇಕು. ಸಾರಿ ಮೇಡಮ್, ಬೆಳಗಿನ ಹೊತ್ತು ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೇಕು. ನನಗೋಸ್ಕರ ಒಂದು 3 ಡೇಸ್ ಸಂಜೆ ಹೊತ್ತು ಹೇಳ್ಕೊಟ್ರೆ ಅನುಕೂಲ ಆಗತ್ತೆ. ದಿಸ್ ಈಸ್ ಮೈ ರಿಕ್ವೆಸ್ಟ್. ಓಕೆ, ಇವತ್ ಸಂಜೆ 5:15 ಬನ್ನಿ, ನಾನು ವಾಚ್ ಮನೆಗೆ ಹೇಳಿರ್ತೀನಿ. ಥ್ಯಾಂಕ್ ಯು ಮ್ಯಾಮ್. ನಮಸ್ಕಾರ ಮೇಡಮ್. ನೀನು ಕೀ ಕೊಟ್ಟು ಹೋಗು, ನಾನು ಕ್ಲೋಸ್ ಮಾಡ್ಕೊಂಡು ಹೋಗ್ತೀನಿ. ಬೆಳಿಗ್ಗೆ ಕೀ ಕಲೆಕ್ಟ್ ಮಾಡ್ಕೊ. ಆಗ್ಲಿ ಮೇಡಮ್, ತಗೊಳ್ಳಿ ಕೀ. ಓಕೆ. ಹಲೋ ಮ್ಯಾಮ್, ಐ ಆಮ್ ವಿಜಯ್. ಹಾಯ್, ಐ ಆಮ್ ಸೋನಾ. ಪ್ಲೀಸ್ ಟು ಮೀಟ್ ಯು. ಮೈ ಪ್ಲೇಸರ್. ನಿಮ್ ಬಗ್ಗೆ ಪ್ರೊಫೆಸರ್ ರಾಘವ್ ತುಂಬಾ ಹೇಳಿದ್ದಾರೆ. ನೀವು ರ್ಯಾಂಕ್ ಸ್ಟೂಡೆಂಟ್, ಎಲ್ಲಾ ಸ್ಪೋರ್ಟ್ಸ್ ನಲ್ಲೂ ಫಸ್ಟ್. ಸ್ವಿಮ್ಮಿಂಗ್ ಕಲ್ತಿಲ್ವಾ? ನೋ ಮ್ಯಾಮ್, ಚಿಕ್ಕಂದಿಂದಲೂ ನಂಗೆ ನೀರು ಅಂದ್ರೆ ಭಯ, ಅದಕ್ಕೆ ಸ್ವಿಮ್ಮಿಂಗ್ ಕಲಿಲಿಲ್ಲ. ನೋ ಪ್ರಾಬ್ಲಮ್, ಆ ಹೆದರಿಕೆನ ನಾನ್ ಹೋಗ್ಲಾಡಿಸ್ತೀನಿ. ಓಕೆ ಮ್ಯಾಮ್. ಬೈ ದಿ ವೇ ವಿಜಯ್, ನಿಮ್ಗೆ ಆಸ್ತಮಾ ಆಗ್ಲಿ ಹಾರ್ಟ್ ಪ್ರಾಬ್ಲಮ್ ಆಗ್ಲಿ ಇಲ್ಲ ತಾನೆ? ಇಲ್ಲ ಮ್ಯಾಮ್. ಯಾಕೆ? ಯಾಕೆಂದ್ರೆ ಬ್ರೀತಿಂಗ್ ಪ್ರಾಬ್ಲಮ್ ಇದೆಯಾ ಇಲ್ವಾ ಅಂತ ತಿಳ್ಕೊಳಕ್ ಕೇಳ್ದೆ. ಅಂತ ಯಾವ ಪ್ರಾಬ್ಲಮ್ ಇಲ್ಲ, ಐ ಆಮ್ ಪರ್ಫೆಕ್ಟ್ಲಿ ಹೆಲ್ತಿ. ವೆರಿ ಗುಡ್. ಸ್ವಿಮ್ ಸೂಟ್ ತಂದಿದ್ದೀರಲ್ವಾ? ಎಸ್ ಮ್ಯಾಮ್. ಗುಡ್. ನೋಡಿ, ಪೂಲ್ ಗಿಳಿಯಕ್ ಮೊದ್ಲು ಶವ ಬಾತ್ ತಗೋಬೇಕು. ಯಾಕೆಂದ್ರೆ ನಿಮ್ ಬಾಡಿ ಟೆಂಪರೇಚರ್ ಪೂಲ್ ನ ವಾಟರ್ ಟೆಂಪರೇಚರ್ಗೆ ತಕ್ಷಣ ಅಡ್ಜಸ್ಟ್ ಆಗದೆ ಇರಬಹುದು. ಐ ಸಿ. ಸ್ವಿಮ್ ಮಾಡದ್ಮೇಲೆ ಕೂಡ ಶವ ಬಾತ್ ತಗೊಳ್ಳೋದು ಒಳ್ಳೇದು. ಓಕೆ ಮ್ಯಾಮ್. ನಾವ್ ಗೆಟ್ ರೆಡಿ. ಯಾ.
ಆನ್ ವಿಜಯ್. Yeah. ಸ್ವಿಮ್ಮಿಂಗ್ ನ ಬೇಸಿಕ್ಸ್ ಮೊದಲು ತಿಳ್ಕೋಬೇಕು. ಐ ಆಮ್ ರೆಡಿ ಮ್ಯಾಮ್. ವಿಜಯ್, ನೀರಿನ ಮೇಲೆ ತೇಲ್ಬೇಕು ಅಂದ್ರೆ ನಿಮ್ಮ ಕೈಗಳನ್ನ ಕೆಳಕ್ಕೆ ತಳ್ಬೇಕು. ನೀರಿನ ಒಳಗ್ ಹೋಗ್ಬೇಕು ಅಂದ್ರೆ ಮೇಲೆ ತಳ್ಬೇಕು. ಓಕೆ ಓಕೆ ಮ್ಯಾಮ್. ಅಕಸ್ಮಾತ್ ನೀರಲ್ಲಿ ಮುಳುಗಿದ್ರೆ ನೀರ್ ಕುಡಿಬಾರ್ದು. ಉಸಿರು ಹಿಡಿಬೇಕು. ಅದಕ್ಕೆ ನಾನು ನಿಮ್ಗೆ ಬ್ರೀತಿಂಗ್ ಪ್ರಾಬ್ಲಮ್ ಇದೆಯಾ ಇಲ್ವಾ ಅಂತ ಕೇಳಿದ್ದು. ಜೊತೆಗೆ ಕಾನ್ಸಂಟ್ರೇಷನ್ ಬಹಳ ಮುಖ್ಯ. ಓಕೆ ಮ್ಯಾಮ್. ಕಮ್ ಆನ್ ವಿಜಯ್, ಲೆಟ್ಸ್ ಸ್ಟಾರ್ಟ್. ಶ್ಯೂರ್. ಯಾ, ಸ್ಲೋಲಿ. Hold this. ನೋಡಿ, ಈ ಪೈಪ್ ಹಿಡ್ಕೊಂಡು ಮೊದಲು ಕಾಲ್ ಬಡಿಯೋದನ್ನ ಪ್ರಾಕ್ಟೀಸ್ ಮಾಡಿ. ಓಕೆ ಮ್ಯಾಮ್. ಎಸ್. ವಿಜಯ್, ಕೈ ಬಿಡಿ. ವಿಜಯ್, are you okay? Are you okay, Vijay? Yeah, I'm okay. Okay, let's try again. Come on. Hold this pipe and try again. Yeah. Vijay, what are you doing? Let me, Vijay. ವಿಜಯ್, ಮೊದಲನೇ ದಿನ ತುಂಬಾ ಹೊತ್ತು ನೀರಿನಲ್ಲಿರೋದು ಬೇಡ. ಇವತ್ತಿಗೆ ಎಷ್ಟು ಸಾಕು, ನಾಳೆ ನೋಡೋಣ.
Vijay, what happened to you?
ಇದ್ರ ಮೇಲಿರೋ ಫಿಂಗರ್ ಪ್ರಿಂಟ್ಸ್ ತಗೊಳ್ಳಿ. ಓಕೆ ಸರ್. ಸರ್ ಇವನೇ ಸೆಕ್ಯೂರಿಟಿ. ನಮಸ್ತೆ ಸರ್. ಇದೆಲ್ಲ ಹೇಗಾಯ್ತು? ಹೆಂಗಾಯ್ತು ಗೊತ್ತಿಲ್ಲ ಸರ್. ಬೆಳಗ್ಗೆ 6 ಗಂಟೆಯಿಂದ 12 ಗಂಟೆವರೆಗೂ ನನ್ನ ಡ್ಯೂಟಿ. ಮೇಡಮ್ ಹೇಳಿದ್ರು ಅಂತ 5:30 ಗಂಟೆ ತನಕ ಇದ್ದು ಅವ್ರು ಬಂದ್ಮೇಲೆ ಕೀ ಕೊಟ್ಟು ಹೋದೆ ಸರ್. ಬೆಳಗ್ಗೆ ಅವ್ರ ಮನೆ ಹತ್ರ ಹೋದ್ರೆ ಮನೆ ಬೀಗ ಹಾಕಿತ್ತು. ಇಲ್ಲಿ ಬಂದು ನೋಡಿದ್ರೆ ಬಾಡಿ ನೀರಲ್ಲಿ ತೇಲ್ತಾ ಇತ್ತು ಸರ್. ಅವ್ರ ಜೊತೆಲಿ ಯಾರು ಬಂದಿದ್ರು ಅಂತ ನೋಡ್ಲಿಲ್ವಾ? ಅವ್ರೊಬ್ರೇ ಬಂದಿದ್ರು ಸರ್. ನಾನು ಹೋದ್ಮೇಲೆ ಯಾರ್ಯಾರು ಬಂದಿದ್ರು ಗೊತ್ತಿಲ್ಲ ಸರ್. ಕರಿಯಪ್ಪ ಸರ್, ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ಸರಿ ಸರ್. ಅದನ್ನ ಬ್ಯಾಗಲ್ಲೇ ಇಟ್ಟಿದ್ದೆ ಕಣೋ. ಇರೋ ನಿಮಿಷ ನೋಡ್ತೀನಿ. ಮಿಸ್ಟರ್ ವಿಜಯ್, ಯು ಆರ್ ಅಂಡರ್ ಅರೆಸ್ಟ್. ಯಾಕಯ್ಯ ಗಾಬರಿ ಆಗ್ತೀಯಾ? ಇನ್ನೇನಣ್ಣ, ನೀನ್ ಇಷ್ಟು ಸೀರಿಯಸ್ ಆಗಿ ಬಂದು ಅರೆಸ್ಟ್ ಅಂದ್ರೆ ಗಾಬರಿ ಆಗಲ್ವಾ? ಸುಮ್ನೆ ಒಂದ್ ಡೋಸ್ ಕೊಟ್ಟೆ ಅಷ್ಟೇ. ನನ್ ತಂಗಿನ ನೀನ್ ಅರೆಸ್ಟ್ ಮಾಡಿದ್ಮೇಲೆ ಇನ್ ನನಗೆಲ್ಲ ಯಾ ಚಾನ್ಸು? ಅದಿರ್ಲಿ, ನೀ ನನ್ ಕೈಗೆ ಸಿಗಲ್ವಲ್ಲಯ್ಯ. ನೀವಿಬ್ಬರು ಮದುವೆಗೋಸ್ಕರ ನಾನು ಒಬ್ಬನೇ ಒದ್ದಾಡ್ಬೇಕಾ? ನೀನೊಂದ್ ಸ್ವಲ್ಪ ಹೆಲ್ಪ್ ಮಾಡ್ಬಾರ್ದಾ? ಇನ್ನೊಂದ್ ಸ್ವಲ್ಪ ದಿವಸ ಪರೀಕ್ಷೆ ಮುಗಿಲಿ, ದೆನ್ ಐ ವಿಲ್ ಬಿ ಎಟ್ ಯುವರ್ ಸರ್ವಿಸ್. ಅದ್ ಸರಿ, ಏನು ಇವತ್ತು ಇಷ್ಟು ಬೇಗ ಈ ಕಡೆ ಬಂದೆ? ನಿನ್ನೆ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ರೇಪ್ ಅಂಡ್ ಮರ್ಡರ್ ಆಗಿದೆ. ಆದ್ರೆ ಇನ್ವೆಸ್ಟಿಗೇಷನ್ಗೋಸ್ಕರ ಬಂದಿದ್ದೆ. ಉಷಾ, ಮನೆಗೆ ಹೋಗ್ತಾ ಇದೀನಿ, ಬರ್ತೀಯಾ? ಓಕೆ ಶೋರ್. ಬಾಯ್ ವಿಜಯ್, ಆಮೇಲೆ ಸಿಗ್ತೀನಿ. ಬಾಯ್. ಬಾಯ್ ವಿಜಯ್. ಬಾಯ್. ವಿಜಯ್, ವಿಜಯ್, ನಾನು ಹೆಲ್ತ್ ಕ್ಯಾಂಪ್ ಬರಕ್ಕಾಗ್ಲಿಲ್ಲ. ನೀನ್ ನೋಟ್ಸ್ ಕೊಡು, ಕಾಪಿ ಮಾಡ್ಕೊಡ್ತೀನಿ. ಎಕ್ಸಾಮ್ ಅಲ್ಲಿ ಅದಕ್ಕೆ 10 ಮಾರ್ಕ್ಸ್ ಇದೆಯಂತೆ. ಇಲ್ಲ ಸುಧಾ, ನಾನೇ ಇನ್ನೂ ಪೂರ್ತಿ ಮಾಡಿಲ್ಲ. ಇವತ್ ಸಂಜೆ ಹೊತ್ತಿಗೆ ಮುಗಿಬಹುದು. ಒಂದ್ ಕೆಲ್ಸ ಮಾಡ್ಲಾ, ಸಂಜೆ ನಾನೇ ನಿಮ್ ಮನೆಗ್ ಬಂದು ಬರ್ಕೊಂಡು ಹೋಗ್ಲಾ? ಬಾ, ಬೈ ಆಲ್ ಮೀನ್ಸ್. 5 ಗಂಟೆಗೆ ಬರ್ಲಾ? ಬೇಡ, 6 ಗಂಟೆಗೆ ಬಾ. ಟೆನ್ನಿಸ್ ಇಂದ ಬಂದಿರ್ತೀನಿ. ಓಕೆ, ಥ್ಯಾಂಕ್ ಯು. ಇಟ್ಸ್ ಓಕೆ, ಬಾಯ್. ಹಾಯ್ ಸುಧಾ. ಹಾಯ್. ಸಾರಿ ಐ ಆಮ್ ಲೇಟ್. ಪರವಾಗಿಲ್ಲ. ಬಾ. ಓಕೆ. ಕಮ್ ಇನ್ ಪ್ಲೀಸ್. ಪ್ಲೀಸ್ ಕಮ್ ಇನ್. ಕಮ್. ಪ್ಲೀಸ್ ಹ್ಯಾವ್ ಅ ಸೀಟ್. ಥ್ಯಾಂಕ್ ಯು. ತಗೋ, ಬರ್ಕೋತಾ ಇರು. ಐ ಜಸ್ಟ್ ಹ್ಯಾವ್ ಎ ಶವರ್ ಅಂಡ್ ಕಮ್. ಓಕೆ.
What are you doing? Vijay! Vijay, please! Vijay, please! Vijay!
ನಿಜವಾಗ್ಲೂ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ ಸುಧಾ. ಹೇಳು, ನೀನ್ ಯಾಕೆ ಕಳ್ತಾ ಇದ್ಯಾ? ಸಾಕು, ಡ್ರಾಮಾ ಮಾಡ್ಬೇಡ. ನೀನೇನೋ ಒಳ್ಳೇನೋ ಅಂದ್ಕೊಂಡಿದ್ದೆ, ಅನ್ಯಾಯವಾಗಿ ನನ್ನ ಹಾಳು ಮಾಡ್ಬಿಟ್ಟೆಲ್ಲ. ವಾಟ್? ಮೃಗದ ಹಾಗೆ ನನ್ ಮೇಲ್ ಬಿದ್ದು ರೇಪ್ ಮಾಡಿದ್ಯಾ ನೀನು. ಏನು? ನಾನು ನಿನ್ನ ರೇಪ್ ಮಾಡಿದಿನ? ತಮಾಷೆ ಮಾಡ್ಬೇಡ ಸುಧಾ, ನಿಜ ಹೇಳು, ಏನಾಯ್ತು ಅಂತ. ನಾನ್ ನಿನ್ನ ಹತ್ರ ಜೋಕ್ ಮಾಡ್ತಾ ಇಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನನ್ ರೇಪ್ ಆಗಿದೆ ಅಂತ ಯಾವ್ದಾದ್ರೂ ಹುಡುಗಿ ಸುಳ್ಳು ಹೇಳ್ತಾಳ? ಅನ್ಬಿಲೀವಬಲ್. ಪೊಲೀಸರು ಬಂದು ಒಳಗ್ ಹಾಕಿದ್ರೆ ಆವಾಗ ಬಿಲೀವ್ ಮಾಡ್ತೀಯ. ನಿನ್ನಂಥ ಗೋಮುಖ ವ್ಯಾಘ್ರಗಳನ್ನ ಹೀಗೆ ಬಿಡಬಾರ್ದು. ಎಲ್ಲಾನು ಸಹಿಸ್ಕೊಂಡು ನಾನ್ ಸುಮ್ನೆ ಇರೋಳಲ್ಲ, ನಿನ್ನನ್ನು ಸುಮ್ನೆ ಬಿಡಲ್ಲ. ಈಗ್ಲೇ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕೇಸ್ ಹಾಕಿ ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಪ್ಲೀಸ್ ಸುಧಾ, 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 ದಯವಿಟ್ಟು ನಾನು ಹೇಳೋದೊಂದು ಸ್ವಲ್ಪ ಕೇಳು ಸುಧಾ. ಸುಧಾ, ದಯವಿಟ್ಟು ನನ್ನ ಮಾತು ಕೇಳು, ಆಮೇಲೆ ನೀನೇನ್ ಬೇಕಾದ್ರೂ ಮಾಡ್ಕೊ. ಸುಧಾ ಪ್ಲೀಸ್, ಪ್ಲೀಸ್ ಸುಧಾ, ನನ್ನ ಮಾತು ಕೇಳು. ಸುಧಾ ಪ್ಲೀಸ್, 1 ಸೆಕೆಂಡ್ ಪ್ಲೀಸ್. ನಾನು ಯಾವ ಮಾತು ಕೇಳಲ್ಲ, ನೀನು ಬರ ರಾಕ್ಷಸ. ಸುಧಾ, ಸುಧಾ, listen to me for a second. ಸುಧಾ, 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 listen to me. ಸುಧಾ please wait. ಸುಧಾ, listen to me ಸುಧಾ. ಸುಧಾ, ಸುಧಾ, listen to me. ಸುಧಾ, 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 ನನ್ನ ಮಾತು ಕೇಳು. ಬಾಡಿ ಪಕ್ಕದಲ್ಲಿ ಬ್ಯಾಗ್ ಇತ್ತು ಸರ್. ಬಾಡಿ ಪೋಸ್ಟ್ ಮಾರ್ಟಮ್ ಕಳಿಸಿ. ಸರಿ ಸರ್. ಲೋ ವಿಜಯ್, ಯಾಕೋ ಹೀಗ್ ಕೂತಿದ್ಯಾ? ಒಳ್ಳೆ ಇಂಗು ತಿಂದ ಮಂಗನ ಹಾಗೆ. ಬಾ ಹೋಗೋಣ. ಯಾಕೋ ಮನ್ಸೇ ಸರಿ ಇಲ್ಲ ಕಣ. ಹೌದಾ? ಹೇಳ ಮೇಲೆ ಬಾ ನನ್ನ ಜೊತೆಗೆ. ಎಲ್ಲಿಗೆ? ಮನಸ್ಸು ಸರಿ ಇಲ್ದೇ ಇದ್ದಾಗ ಹೋಗೋದಕ್ಕೆ ಅಂತಲೇ ಒಂದು ಒಳ್ಳೆ ಜಾಗ ಇದೆ. ನಿನ್ ಬಾಪ ನನ್ನ ಜೊತೆ. ಹೇಳ ಮೇಲೆ ಬಾರೋ, ಅದ್ರ ಮಜಾ ನೋಡು, ಬಾರಲೇ. ಸರ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ಸರ್, ಹಲೋ, ನಾನ್ರಿ ACP ಶಂಕರ್ ಮಾತಾಡೋದು. ಎಸ್ ಸರ್. ಏನ್ರಿ ಆಯ್ತು ಆ ಹುಡುಗಿ ಮರ್ಡರ್ ಕೇಸ್ನಲ್ಲಿ? ಏನಾದ್ರು ಕ್ಲೂ ಸಿಕ್ತಾ? ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಈಗ ತಾನೇ ಬಂದಿದೆ ಸರ್. ಅದ್ರ ಪ್ರಕಾರ ಅವಳು 7:15 ಗಂಟೆಗೆ ರಸಗುಲ್ಲಾ ತಿಂದಿದ್ದಾಳೆ. ಹೊಟ್ಟೆಲಿ ಅನ್ಡೈಜೆಸ್ಟೆಡ್ ರಸಗುಲ್ಲಾ ಪತ್ತೆ ಆಗಿದೆ ಸರ್. 11 ಗಂಟೆಗೆ ರೇಪ್ ಆಗಿದೆ, 11 ಗಂಟೆಗೆ ಡೆತ್ ಆಗಿದೆ ಸರ್. ತಲೆಗೆ ಬಲವಾದ ಪೆಟ್ಟು ಬಿದ್ದಿರೋದ್ರಿಂದ ರಕ್ತ ಸೋರಿ ಸತ್ತೋಗಿದ್ದಾಳೆ ಸರ್. ಇದು ಎರಡನೇ ರೇಪ್ ಅಂಡ್ ಮರ್ಡರ್. ಎರಡಕ್ಕೂ ಏನಾದ್ರು ಸಿಮಿಲಾರಿಟೀಸ್ ಇದೆಯಾ? ಇದೆ ಸರ್. ಮೊದಲನೇ ಮರ್ಡರ್ ಜಾಗದಲ್ಲಿ ರಸಗುಲ್ಲಾ ಟಿನ್ ಇತ್ತು. ಈ ಎರಡನೇ ಮರ್ಡರ್ ಅಲ್ಲಿ ಹೋಟೆಲ್ ರಸಗುಲ್ಲಾ ಇರೋದು ಪತ್ತೆ ಆಗಿದೆ ಸರ್. ಈ ರಸಗುಲ್ಲಾಗೂ ಈ ಮರ್ಡರ್ಸ್ಗೂ ಏನೋ ಸಂಬಂಧ ಇರಬೇಕು ಅಂತ ಡೌಟ್ ಇದೆ. ಸೊ ಅದೇ ಆಂಗಲ್ ಅಲ್ಲಿ ನಾನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ. ಏನ್ ರಸಗುಲ್ಲಾನ ಏನೋ ಬೇಗ ಪತ್ತೆ ಮಾಡಿ, ಇಲ್ಲಾಂದ್ರೆ ಅವ್ನು ನಿನಗೊಂದು ನನಗೊಂದು ರಸಗುಲ್ಲಾ ತಿನ್ನಿಸ್ಬಿಡ್ತಾನೆ. ಓಕೆ ಸರ್. ಕರಿಯಪ್ಪ, ಈ ಎರಡು ಮರ್ಡರ್ಸ್ನ ಸೆಮೆನ್ ಡ್ರಾಪ್ಸ್, ಬ್ಲಡ್ ಸ್ಯಾಂಪಲ್ಸ್, ಫಿಂಗರ್ ಪ್ರಿಂಟ್ಸ್ ಮ್ಯಾಚ್ ಆಗುತ್ತಾ ನೋಡಿ? ನೋಡ್ತೀನಿ ಸರ್. ಎರಡಕ್ಕೂ ಸೇರಿ ಈ ಫೈಲ್ ಇಡಿ. ಆಪರೇಷನ್ ರಸಗುಲ್ಲಾ ಅಂತ. ಸಾರ್, ಟೈಟ್ಲು ಸೂಪರ್ ಸಾರ್. ಪ್ರೊಫೆಸರ್, ಸುಧಾನ ಹುಡುಗಿ ಹೇಗೆ? ಐ ಮೀನ್
ಅವಳ ಕ್ಯಾರೆಕ್ಟರ್ ಬಿಹೇವಿಯರ್ ವೆರಿ ಡೀಸೆಂಟ್ ಗರ್ಲ್. ಚೆಲ್ ಹುಡುಗಿ ಅಲ್ಲ ಇನ್ಸ್ಪೆಕ್ಟರ್. ಆಕೆಗೆ ಯಾರಾದ್ರೂ ವಿರೋಧಿಗಳು? ಇಲ್ಲ ಇನ್ಸ್ಪೆಕ್ಟರ್. ಅವಳು ಎಲ್ಲರ ಜೊತೆನೂ ಕ್ಲೋಸ್ ಆಗೇ ಇದ್ಲು. ನನಗ್ ತಿಳಿದ ಹಾಗೆ ಅವಳು ಯಾರು ವಿರೋಧಿಗಳೇ ಇಲ್ಲ. ಇದು ಅವಳ ಬ್ಯಾಗಲ್ಲಿ ಸಿಕ್ತು. ಇಲ್ಲಿ ನೋಡಿ, ಬರೆಯುವಾಗ ಈ ಪೇಪರ್ ಹರಿದಿದೆ. ಇದನ್ನ ಬರಿಬೇಕಾದ್ರೆ ಏನೋ ನಡೆದಿರ್ಬೇಕು. ಆಶ್ಚರ್ಯವಾಗಿದೆಯಲ್ಲ, ಇದು ವಿಲೇಜ್ ಹೆಲ್ತ್ ಕ್ಯಾಂಪ್ ನೋಟ್ಸು. ಈ ಹುಡುಗಿ ಕ್ಯಾಂಪ್ಗೆ ಬಂದಿರಲಿಲ್ಲ. ಅವಳು ಹಾಗೆ ಬರೆಯಕ್ ಸಾಧ್ಯ? ಅಂದ್ರೆ ಬೇರೆ ಯಾರ್ದೋ ನೋಟ್ಸ್ ಕಾಪಿ ಮಾಡ್ತಿರುವಾಗ ಏನೋ ನಡೆದಿದೆ ಅಲ್ವಾ? ಇರಬಹುದು. ನಿಮ್ ಸ್ಟೂಡೆಂಟ್ಸ್ ಬರ್ದಿರೋ ಹೆಲ್ತ್ ಕ್ಯಾಂಪ್ ನೋಟ್ಸ್ ಎಲ್ಲ ನಿಮ್ಮ ಹತ್ರನೇ ಇರ್ಬೇಕಲ್ವಾ? ಎಸ್ ಸರ್, ಇಲ್ಲೇ ಇವೆ. ಓಕೆ, ಲೆಟ್ ಮಿ ಚೆಕ್ ಇಟ್ ಅಂಡ್ ರಿಟರ್ನ್ ಇಟ್ ಯು ಆಫ್ಟರ್ವರ್ಡ್ಸ್. ಓಕೆ ಸರ್. ಉಷಾ, ಉಷಾ, ಏನಣ್ಣ? ಮರ್ಡ್ರ ಸುಧಾಗೂ ವಿಜಯ್ಗೂ ಏನಾದ್ರೂ ಸಂಬಂಧ ಆಯ್ತಾ? ಇಂಥ ಅನುಮಾನ ಯಾಕಣ ಬಂತು? ನೋಡಿಲಿ, ಸುಧಾ ಬರೀತಾ ಇದ್ದ ನೋಟ್ಸು, ವಿಜಯ್ ಸಬ್ಮಿಟ್ ಮಾಡಿರೋ ನೋಟ್ಸು ಒಂದಕ್ಕೊಂದು ಪರ್ಫೆಕ್ಟ್ ಆಗಿ ಟ್ಯಾಲಿ ಆಗ್ತಿದೆ. ಆದ್ರೆ ಏನು? ಸುಧಾ ಯಾರ್ದೋ ನೋಟ್ಸ್ ಕಾಪಿ ಮಾಡ್ತಿರುವಾಗ ಏನೋ ನಡೆದಿದೆ. ಸ್ಟುಪಿಡ್, ನಿನ್ನ ಪೊಲೀಸ್ ಬುದ್ಧಿ ಬಿಡಲ್ಲ ನೋಡು. ನಾನು ಯಾವುದೇ ಚಿಕ್ಕ ವಿಷಯನೂ ಲೈಟ್ ಆಗಿ ತಗೊಳ್ಳೋನಲ್ಲ. ಹೌದಾ? ಬೇರೆಯವ್ರ ನೋಟ್ಸ್ ಎಲ್ಲ ಎಲ್ಲಿದೆ ಅಣ್ಣ? ರೂಮಲ್ಲಿದೆ. ಬಾ. ನೋಡ್ಕೊ, ಇಷ್ಟು ಜನ ವಿಜಯ್ ನೋಟ್ಸ್ ನ ಕಾಪಿ ಮಾಡಿದ್ದಾರೆ. ಎಲ್ಲ ಒಂದೇ ತರ ಇದೆ. ಈಗ ಇಷ್ಟು ಜನರ ಮೇಲೂ ಅನುಮಾನ ಪಡ್ತೀಯಾ? ಎಸ್, ಸರ್ಟನ್ಲಿ ಐ ಹ್ಯಾವ್ ಟು ಸಸ್ಪೆಕ್ಟ್. ಅದನ್ನ ಆಮೇಲೆ ಯೋಚನೆ ಮಾಡೋಣ. ಈಗ ಬಾಣ ಊಟ ಮಾಡೋಣ. ಸುಧಾ ಎಂಬ ಮೆಡಿಕಲ್ ವಿದ್ಯಾರ್ಥಿನಿಯ ಅತ್ಯಾಚಾರ ಮತ್ತು ಕೊಲೆ, ಮೊನ್ನೆ ಈಜುಗೊಳದಲ್ಲಿ ನಡೆದ ಸೋನಾ ಎಂಬ ಯುವತಿಯ ಕೊಲೆಗೂ ಈ ಕೊಲೆಗೂ ಸಂಬಂಧ ಇದೆ ಎಂದು ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಇವೆರಡೂ ಕೊಲೆಗಳು ಒಂದೇ ವ್ಯಕ್ತಿಯಿಂದ ನಡೆದಿರುವ ಸಾಧ್ಯತೆಗಳಿದೆ ಎಂದು, ಕೊಲೆಗಾರ ವಿಕೃತಕಾಮಿ ಇರಬೇಕೆಂದು ಸಂದೇಹ ವ್ಯಕ್ತಪಡಿಸಿರುವ ಪೊಲೀಸರು ಕೊಲೆಗಾರನ ಪತ್ತೆಗೆ ತೀವ್ರ ಶೋಧ ನಡೆಸುತ್ತಿದ್ದಾರೆ. ಸಾರ್ವಜನಿಕರು, ಅದರಲ್ಲೂ ಹದಿಹರೆಯದ ಯುವತಿಯರು ಎಚ್ಚರದಿಂದಿರಬೇಕೆಂದು, ಕೊಲೆಗಾರನ ಬಗ್ಗೆ ಏನಾದರೂ ಸುಳಿವು ಸಿಕ್ಕರೆ ತಕ್ಷಣ ಸುದ್ದಿ ಕೊಡುವಂತೆ ಕೋರಿದ್ದಾರೆ. ಡಾಕ್ಟರ್ ದೇಶ್ಮುಖ್ ನಂಬರ್ ಸಿಗ್ತಾನೆ ಇಲ್ವಲ್ಲ, ಏನ್ ಮಾಡ್ಲಿ? ಡಿಯರ್ ಡಾಕ್ಟರ್ ದೇಶ್ಮುಖ್, ಕ್ಷಮಿಸಿ ಡಾಕ್ಟರ್, yours sincerely ರೀಟಾ. ನೋಡು, ಈಗ್ಲೇ ಹೋಗಿ ಈ ಕವರ್ ಕೊರಿಯರ್ ಮಾಡ್ಬಾ. ನಾನು ಈಗ್ಲೇ ಬರ್ತೀನಿ. ಎಸ್ ಮೇಡಮ್. ಮೈ ಕಮ್ ಇನ್ ಸರ್? ಪ್ಲೀಸ್ ಕಮ್ ಇನ್. ಗುಡ್ ಮಾರ್ನಿಂಗ್ ಸರ್. ಎಸ್, ಟೆಲ್ ಮೀ. ನಿನ್ನೆ ಆಯ್ತಲ್ಲ ಸುಧಾ ಅನ್ನೋ ಹುಡುಗಿ ಮರ್ಡರ್, ಅದರ ಬಗ್ಗೆ ಕೆಲವು ವಿಷಯಗಳನ್ನ ತಿಳಿಸ್ಬೇಕು ಅಂತ ಬಂದೆ. ವೆರಿ ಗುಡ್, ಸಿಟ್ ಡೌನ್.
ಯಾ ಟೆಲ್ ಮೀ. ಸರ್ ಫೋನ್ ಸರ್. ಜಸ್ಟ್ ಅ ಮಿನಿಟ್. ಇನ್ಸ್ಪೆಕ್ಟರ್ ವಿಕ್ರಮ್ ಸ್ಪೀಕಿಂಗ್. ಯಾ ಎಸ್. ಹಲೋ ವಿಜಯ್. ಹಾಯ್. ಏನ್ ಅರ್ಜೆಂಟ್ ಆಗಿ ಬರಕ್ ಹೇಳ್ದೆ? ಏನ್ ವಿಷಯ? ಹೇಳ್ತೀನಿ, ಪ್ಲೀಸ್ ಟೇಕ್ ಯುವರ್ ಸೀಟ್. ಓಕೆ. ಎಲ್ಲಿ? ಓಕೆ. ಸರಿ. ನನ್ನ ಟೇಬಲ್ ಮೇಲಿರೋ ಫೋನ್ನ ಜಲ್ದಿ ಸರಿ ಮಾಡ್ಸಯ್ಯ. ಆಯ್ತು ಸರ್. ವಿಜಯ್, ಇಲ್ಲಿದ್ದ ಹುಡುಗಿ ಎಲ್ಲಿ? ಯಾವ ಹುಡುಗಿ? ನಾನ್ ಗಮನಿಸ್ಲೇ ಇಲ್ಲ. ಸುಧಾ ಮಾಡ್ರ ಬಗ್ಗೆ ಹೇಳಕ್ ಬಂದಿದ್ಲು. ಕರಿಯಪ್ಪ, ಸಾ ರೀಟಾ ಅನ್ನೋ ಹುಡುಗಿ ಬಂದಿದ್ಲು, ಹೊರಗಡೆ ಇದ್ದಾಳೆ ನೋಡು. ಸರಿ ಸರ್. ವಿಜಯ್, ಆ ಸುಧಾ ಅದೇ ನಿನ್ ಕ್ಲಾಸ್ಮೇಟ್. ಅವಳ ಮರ್ಡರ್ ವಿಷಯ ಬಹಳ ತಲೆ ತಿಂತಾ ಇದೆ. ಅವಳು ನಿನ್ ಜೊತೆ ಓದ್ತಾ ಇದ್ದ ಹುಡುಗಿ ಅಲ್ವಾ? ನೋಡು, ಈ ನೋಟ್ಸ್ ಎಲ್ಲ ಒಂದೇ ತರ ಇವೆ. ಇವರೆಲ್ಲ ನನ್ನ ನೋಟ್ಸ್ ಕಾಪಿ ಮಾಡಿದ್ದಾರೆ ವಿಕ್ರಮ್. ಇವರೆಲ್ಲರ ಕ್ಯಾರೆಕ್ಟರ್ ಹೇಗೆ? ಆ ಹುಡುಗಿ ಜೊತೆ ಹೇಗೆ ಬಿಹೇವ್ ಮಾಡ್ತಾ ಇದ್ರು? ಇವರೆಲ್ಲ ನನ್ನ ಕ್ಲೋಸ್ ಫ್ರೆಂಡ್ಸ್, ಒಳ್ಳೆಯವರು. ಅಂಥ ಕೆಟ್ಟ ಕ್ಯಾರೆಕ್ಟರ್ ಯಾರಿಗೂ ಇಲ್ಲ. ನಾನು ಬರ್ಲಾ? ಓಕೆ ಓಕೆ, ಬಾಯ್. ಈ ಮಾತ್ರೆ ತಗೊಳ್ಳಿಲ್ಲ ಅಂದ್ರೆ ಮತಿಭ್ರಮಣೆಯಾಗಿ ಮೃಗದ ಹಾಗೆ ನಡ್ಕೋಬಹುದು. ಅದರಿಂದ ಅವನಿಗೆ ಅಪಾಯ ಆಗಬಹುದು, ಅಥವಾ ಅವನಿಂದ ಬೇರೆಯವ್ರಿಗೂ ಅಪಾಯ ಆಗೋ ಚಾನ್ಸಸ್ ಇದೆ. ಏನೇ ನನ್ನ ಮೇಲೇನೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯಾ? ವಿಜಯ್ ಪ್ಲೀಸ್, ವಿಜಯ್ ನನ್ನೇನು ಮಾಡ್ಬೇಡ, ನನ್ನ ಬಿಟ್ಬಿಡು ವಿಜಯ್ ಪ್ಲೀಸ್. ಬಿಟ್ಟು ಬಿಡ್ತೀನಿ ನೀನು ಸತ್ತ ಮೇಲೆ. ಈಗಾಗ್ಲೇ 2 ಕೊಲೆ ಮಾಡಿದ್ದೀನಿ. 3ನೇ ಕೊಲೆ ಮಾಡೋದು ನನಗೇನು ಕಷ್ಟ ಅಲ್ಲ. ನಾನು ಯಾವತ್ತು ಗುರಿ ತಪ್ಪಿಲ್ಲ. ಇವತ್ತು ತಪ್ಪಲ್ಲ. ನಿನ್ನನ್ ಬಿಟ್ರೆ ಪೊಲೀಸ್ನವ್ರ ಕೈಲಿ ನಾನ್ ಸಾಯ್ಬೇಕು. ನಾನ್ ಸಾಯೋದಕ್ಕಿಂತ ನೀನ್ ಸಾಯೋದು. ಎರಡಿಂಚು ಈ ಕಡೆ ಹಾಕಿದ್ರೆ ನಿನ್ ತಲೆ 2 ಪೀಸ್ ಆಗ್ತಾ ಇತ್ತು, ಆಪಲ್ ತರ. ಆದ್ರೆ ಅಷ್ಟು ಬೇಗ ನಿನ್ನ ಸಾಯಿಸೋ ಇಷ್ಟ ನನಗಿಲ್ಲ. ನನ್ ಮೇಲೆ ತುಂಬಾ ಇಷ್ಟ ಅಲ್ವಾ? ನನ್ನ ಕಿಸ್ ಮಾಡ್ಬೇಕು,
ನನ್ ಜೊತೆ ಸುಖ ಪಡಬೇಕು ಅಂತ ತುಂಬಾ ಆಸೆ ಅಲ್ವಾ? ಈಗ ಅದೇ ನಿನ್ನ ಕಡೆ ಆಸೆ ಅನ್ಕೊಂಡು ಅದನ್ನ ತೀರ್ಸಿ ಆಮೇಲೆ ಕಳಿಸ್ತೀನಿ ನಿನ್ನ ಪರಲೋಕಕ್ಕೆ. ಬಾರೇ ಬಾರೇ ಚಂದದ ಚೆಲುವಿನ ತಾರೆ, ಬಾರೇ ಬಾರೇ ಒಲವಿನ ಚಿಲುಮೆಯ ಧಾರೆ. ಬಿಟ್ಬಿಡು, ನಾನು ಪೊಲೀಸ್ನವ್ರಿಗೆ ಏನು ಹೇಳಲ್ಲ. ನನ್ನ ಬಿಟ್ಬಿಡು ವಿಜಯ್, ಪ್ಲೀಸ್ ವಿಜಯ್. ನೀನ್ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ಯಂತೆ ರೀಟಾ. ನಾನು ಯಾವ ತಪ್ಪು ಮಾಡಿಲ್ಲ, ನಿನಗೆ ಎಲ್ಲ ಗೊತ್ತಲ್ವಾ? ಡಾಕ್ಟರ್ ದೇಶ್ಮುಖ್ ಎಕ್ಸ್ಪೆರಿಮೆಂಟ್ ಮಾಡ್ದಾಗ್ಲಿಂದ ನನ್ನ ಮೇಲೆ ನನಗೆ ಕಂಟ್ರೋಲ್ ಇಲ್ಲ. ಅವ್ರು ಕೊಟ್ಟು ಮಾತ್ರೇನೋ ಕಳೆದೋಯ್ತು ರೀಟಾ. ಅವತ್ತಿನಿಂದ ನನ್ಗೇನ್ ಆಗ್ತಾ ಇದೆ, ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಬುದ್ಧಿಪೂರ್ವಕವಾಗಿ ನಾನು ಯಾವ ಪಾಪನೂ ಮಾಡಿಲ್ಲ. ಪ್ಲೀಸ್ ನನ್ನ ನಂಬು ರೀಟಾ, ಪ್ಲೀಸ್ ಬಿಲೀವ್ ಮೀ ರೀಟಾ, ಐ ಆಮ್ ಟೆಲಿಂಗ್ ದ ಟ್ರೂತ್. ಈ ಮಾತ್ರೆ ಬಾಟ್ಲು ಇಲ್ಲಿ ಹೇಗೆ ಬಂತು? ಅಂದ್ರೆ ನೀನೇ ಇದನ್ನ ಲಪ್ಟಾಯಿಸಿದ್ಯಾ? ಇಷ್ಟಕ್ಕೆಲ್ಲ ನೀನೇ ಕಾರಣ. ನೀನ್ ಈ ತರ ಸೇಡ್ ತೀರಿಸ್ಕೋತ್ಯಾ ಅಂತ ಅನ್ಕೊಂಡಿರ್ಲಿಲ್ಲ. ಯೋ ಬ್ಲೇಡಿ, ನಿನ್ನ ಬಿಡಲ್ಲ. ಪ್ಲೀಸ್ ವಿಜಯ್, ನಾನೇನು ಮಾಡ್ಬೇಡ, ನನ್ನ ಕ್ಷಮಿಸು ವಿಜಯ್. ಕ್ಷಮಿಸ್ಬೇಕಾ? ನೀನೊಂದು ನೀಚ್ ಹೆಣ್ಣು, ನಿನ್ನಂತೋಳ್ನ ಕ್ಷಮಿಸಲೇಬಾರ್ದು. ಪ್ಲೀಸ್ ವಿಜಯ್, ನಾನೇನು ಮಾಡ್ಬೇಡ, ನಾನೇನು ಮಾಡ್ಬೇಡ. ರೀಟಾ, ನೀನೇನ ವಾಚ್ಮ್ಯಾನ್? ಹೌದು ಸರ್. ಇವಳನ್ನ ಕಡೆ ಸಾರಿ ನೋಡಿದ ಯಾವಾಗ? ಸ್ವಲ್ಪ ಹೊತ್ತಿಗೆ ಮುಂಚೆ ಇಲ್ಲಿಗೆ ಬಂದಿದ್ರು ಸರ್. ಗಾಬರಿ ಆಗಿದ್ರು ಸರ್. ಒಂದ್ ಕವರ್ ಕೊಟ್ಬಿಟ್ಟು ಕೊರಿಯರ್ ಮಾಡು, ಬೇಗ ಬಾ, ನಾನು ಬೇಗ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು ಸರ್. ನಾನು ಬರೋ ಅಷ್ಟರಲ್ಲಿ ಘಟನೆ ನಡೆದೋಗೈ ಸರ್. ತಗೊಳ್ಳಿ ಸರ್, ಕೊರಿಯರ್ ಮಾಡಿದ್ರೆ ರಸೀದಿ. ಡಾಕ್ಟರ್ ದೇಶ್ಮುಖ್, USA. ಮುನಿಯಪ್ಪ. ಎಸ್ ಸರ್. ಈ ಕೊರಿಯರ್ ಡಿಸ್ಪ್ಯಾಚ್ ಆಗಿದೆ ನೋಡು. ಓಕೆ ಸರ್. ಈ ಮನೆಯಲ್ಲಿ ಬೇರೆ ಯಾರಿದ್ದಾರೆ? ಅವ್ರೊಬ್ರೇ ಇದ್ರು ಸರ್. ಅವ್ರು ಏನ್ ಮಾಡ್ಕೊಂಡಿದ್ರು? ಮೆಡಿಕಲ್ ಕಾಲೇಜಲ್ಲಿ ಓದ್ತಾ ಇದ್ರು. ಬಾಡಿ ಪೋಸ್ಟ್ ಮಾರ್ಟಮ್ ಕಳಿಸು. ಓಕೆ ಸರ್. ಸರ್ ಇದು ಆಗ್ಲೇ ಹೊರಟೋಗಿದೆ ಸರ್. ಓಕೆ, ನೀನ್ ಬರೆಯ. ಬರ್ತೀನಿ ಸರ್.
ಡಾಕ್ಟರ್ ದೇಶ್ಮುಖ್? ಎಸ್ ಸ್ಪೀಕಿಂಗ್. ನಾನು ಇನ್ಸ್ಪೆಕ್ಟರ್ ವಿಕ್ರಮ್, ಬ್ಯಾಂಗ್ಳೂರಿಂದ. ರೀಟಾನ ಹುಡುಗಿ ಗೊತ್ತಾ? ಗೊತ್ತು. ಶಿ ಈಸ್ ಮೈ ಸ್ಟೂಡೆಂಟ್. ನಾವ್ ಶಿ ಈಸ್ ನೋ ಮೋರ್. ವಾಟ್? ಸಾರಿ, ಮಾಡಿಯಿಂದ ಬಿದ್ದು ಸತ್ತೋಗಿದ್ದಾರೆ. ಅದು ಆಕ್ಸಿಡೆಂಟ್ ಮರ್ಡರ್ ಅಂತ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ. ಮೈ ಗಾಡ್. ಸ್ವಲ್ಪ ಹೊತ್ತಿ ಮೊದಲು ಅವಳು ನಿಮ್ಗೊಂದು ಲೆಟರ್ ಕೊರಿಯರ್ ಮಾಡಿದಾಳೆ. ಆ ಪತ್ರ ಓಪನ್ ಮಾಡದೆ ನನಗೆ ಕಳಿಸ್ಕೊಡಿ. ಡೋಂಟ್ ಮಿಸ್ಟೇಕ್ ಮೀ. ಅದು ಅವಳ ಲಾಸ್ಟ್ ಲೆಟರು. ಅದರಿಂದ ನಮ್ಮ ಇನ್ವೆಸ್ಟಿಗೇಷನ್ಗೆ ಹೆಲ್ಪ್ ಆಗುತ್ತೆ. ಪ್ಲೀಸ್. ಐ ಆಮ್ ಕಮಿಂಗ್ ಟು ಇಂಡಿಯಾ. ಐ ವಿಲ್ ಗಿವ್ ಇಟ್ ಯು ಇನ್ ಪರ್ಸನ್. ಥ್ಯಾಂಕ್ ಯು ಡಾಕ್ಟರ್ ದೇಶ್ಮುಖ್. ಸೆಕ್ಯೂರಿಟಿ ಸರ್, ಆ ಹುಡುಗಿ ರೂಮಲ್ಲಯ್ಯ? ಮಾಡಿ ಮೇಲೆ ಸರ್. ನಡಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ವಾಟ್ ಕ್ಯಾನ್ ಐ ಡೂ ಫಾರ್ ಯು ಸರ್? ಈ ಬಾಟ್ಲಲ್ಲಿರೋ ಮಾತ್ರೆನ ಯಾವ್ದಕ್ಕೆ ಉಪಯೋಗಿಸ್ತಾರೆ ಅಂತ ಹೇಳ್ತೀರಾ? ಸರ್, ಇದನ್ನ ನೋಡಿದ್ರೆ ಯಾವ್ದೋ ಕಂಪ್ನಿ ತಯಾರಿಕೆ ತರ ಇಲ್ಲ, ಬೇರೆ ಯಾರೋ ತಾವೇ ತಯಾರು ಮಾಡ್ಕೊಂಡಿರೋ ತರ ಇದೆ. ಇದರಲ್ಲಿ ಯಾವ್ಯಾವ ಕಂಟೆಂಟ್ಸ್ ಇದೆ, ಇದು ಯಾವ್ದಕ್ಕೆ ಯೂಸ್ ಆಗುತ್ತೆ ಅಂತ ಸ್ವಲ್ಪ ಚೆಕ್ ಮಾಡಿ ಹೇಳ್ತೀರಾ? ಶೂರ್ ಸರ್. ರಿಪೋರ್ಟು 10 days ಅಲ್ಲಿ ಕೊಡ್ತೀನಿ ಸರ್. ಓಕೆ, ಥ್ಯಾಂಕ್ ಯು. ಹಲೋ ಉಷಾ. ಹಾಯ್ ವಿಜಯ್. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು ಉಷಾ. ಹ್ಯಾಪಿ ಬರ್ತ್ಡೇ ಟು ಯು ವಿಜಯ್. ಥ್ಯಾಂಕ್ ಯು ವಿಕ್ರಮ್. ಅದು ಸರಿ, ಇವತ್ತು ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ? ನೋ ವಿಕ್ರಮ್, ನಂಗೆ ಯಾಕೋ ಮೂಡೇ ಇಲ್ಲ. ಕಮಾನ್ ವಿಜಯ್, ರೆಕ್ಕೆ ಕಟ್ಟಿ ಆಕಾಶದಲ್ಲಿ ಹಾರೋ ವಯಸ್ಸಿನಲ್ಲಿ ಮೂಡಿಲ್ಲ ಅಂತಿದೆಯಲ್ಲ. ಮ್ಯಾರೇಜಿಗೆ ಮೊದಲೇ ಪ್ರೀತಿ ಹುಡುಗಿ ಜೊತೆ ಸುತ್ತಾಡೋದ್ರಲ್ಲಿರೋ ಥ್ರಿಲ್ಲು ಅನುಭವಿಸ್ಬಿಡ್ಬೇಕು. ಆಮೇಲೆ ಎಲ್ಲೇ ಮಜಾ ಸಿಗುತ್ತೆ. ಓಕೆ, ಅದನ್ನು ಉಷಾನೇ ಡಿಸೈಡ್ ಮಾಡ್ಲಿ. ಇಲ್ಲ ಹೋಗ್ತೀರಾ? ನನಗ್ ಗೊತ್ತಿಲ್ಲಪ್ಪ, ನೀನೇ ಹೇಳು. ನಾನೇ ಹೇಳ್ಬೇಕಾ? ಸರಿ, ಒಂದ್ ಕೆಲಸ ಮಾಡಿ, ಬನಶಂಕರಿ ಶಿವ ಟೆಂಪಲ್ಗೆ ಹೋಗಿ ಪೂಜೆ ಮಾಡಿಸಿ, ಮೆಜೆಸ್ಟಿಕ್ ಬಂದು ಸಿನಿಮಾ ನೋಡಿ, ಜಯನಗರಕ್ಕೆ ಬಂದು ಊಟ ಮಾಡಿ. ಓಕೆನಾ? ಏನಣ್ಣ ನೀನು ಎಲ್ಲ ಒಂದೊಂದ್ ಮೂಲೆ ಹೇಳ್ತಾ ಇದ್ಯಾ? ಹೌದಮ್ಮ, ಇಬ್ರು ಜಾಲಿಯಾಗಿ ಟೈಮ್ ಪಾಸ್ ಮಾಡ್ಕೊಂಡು ಸುತ್ತಾಡ್ಕೊಂಡು ಸಂತೋಷವಾಗಿ ಬರ್ಲಿ ಅಂತ ಹಾಗಂದೆ. ಏನಪ್ಪಾ ವಿಜಯ್? ಓಕೆ, ನಾನು ಬರ್ತೀನಿ. ಹ್ಯಾವ್ ಎ ನೈಸ್ ಟೈಮ್. ಥ್ಯಾಂಕ್ ಯು ಅಣ್ಣ. ಬಾಯ್. ಬಾಯ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ನಮ್ಮ ಕೆಲಸ ಆಯ್ತಾ? ಆಯ್ತು ಸರ್. ಸರ್, ನಾನು ಮೊದಲೇ ಹೇಳಿದಾಗೆ ಆ ಮಾತ್ರೆಗಳನ್ನ ಯಾರೋ ದಿಢೀರ್ ಅಂತ ತಯಾರಿಸ್ಕೊಟ್ಟಿದ್ದಾರೆ. ಓಕೆ ಸರ್, ಅದರಲ್ಲಿನ ಕಂಟೆಂಟ್ಸ್ ನಾನು ಟೆಸ್ಟ್ ಮಾಡಿದ್ದೀನಿ ಸರ್. ಇದನ್ನ ಹೈ BP ಕಂಟ್ರೋಲ್ ಕೊಡ್ಬೋದು, ಗಿಡ್ಡಿನೆಸ್ ಮತ್ತೆ ಈ ಅನ್ಕಾನ್ಶಿಯಸ್ನೆಸ್ ನ ಹೋಗ್ಲಾಡ್ಸೋದಕ್ಕೂ ಕೊಡ್ಬೋದು, ಈ ಫಿಟ್ಸು ಮತ್ತೆ ಬ್ಲಾಕ್ ಔಟ್ಸ್ ತಪ್ಪಿಸೋದಕ್ಕೂ ಕೊಡ್ಬೋದು. ಅದು ಅಲ್ಲದೆ ಸೆಕ್ಸ್ ಜನರೇಷನ್ ನ ರಿಸ್ಟ್ರಿಕ್ಟ್ ಮಾಡೋದಕ್ಕೂ ಕೊಡ್ಬೋದು, ಮತ್ತೆ ಈ ಸೆಕ್ಸುವಲ್ ಡಿಸೈರ್ ನ ಕರ್ಬ್ ಮಾಡೋದಕ್ಕೂ ಕೊಡ್ಬೋದು ಸರ್. ಹೌದಾ? ಈ ಟ್ಯಾಬ್ಲೆಟ್ಸ್ ನ ಯಾರು ತಯಾರು ಮಾಡಕ್ ಸಾಧ್ಯ? ಇದನ್ನ ಯಾರಿಗೋಸ್ಕರ ಮಾಡಿರ್ಬೋದು? ಇದನ್ನ ಬಹುಶಃ ಯಾರೋ ಹೊಸದಾಗಿ ಮೆಡಿಸಿನ್ ತಯಾರು ಮಾಡೋ ಕಂಪ್ನಿಯವರು ಅಥವಾ ಸೈಂಟಿಸ್ಟ್ಗಳು ಮನುಷ್ಯರ ಮೇಲೆ ಅಥವಾ ಪ್ರಾಣಿಗಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಇದನ್ನ ತಯಾರು ಮಾಡಿರ್ಬೋದು ಸರ್. ಅಂಥವ್ರು ಯಾರಿದ್ದಾರೆ ಸರ್? ಅದ್ರ ಬಗ್ಗೆ ಕರೆಕ್ಟ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಡಾಕ್ಟರ್ ದೇಶ್ಮುಖ್ ಅಂತ ಒಬ್ರು ಸೈಂಟಿಸ್ಟ್ ಇದ್ದಾರೆ. ಡಾಕ್ಟರ್ ದೇಶ್ಮುಖ್? ಎಸ್ ಸರ್. ಅವ್ರು ನಿಮಗೆ ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಕೊಡ್ತಾರೆ. ಅವ್ರು ನಿನ್ನೆ ತಾನೇ US ಇಂದ ಬಂದಿದ್ದಾರೆ. ಅವ್ರು ಆಗಾಗ ಈ ತರ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ. ಎಸ್, ನನಗೂ ಅವ್ರ ಹತ್ರ ಕೆಲಸ ಇದೆ. ಕಮ್ ಆನ್, ಲೆಟ್ಸ್ ಗೋ. ಎಸ್ ಸರ್. ನಿಧನಪತಯೇ ನಮಃ. ನಿಧನಪತಾಂತಿಕಾಯ ನಮಃ. ಊರ್ಧ್ವಾಯ ನಮಃ. ಊರ್ಧ್ವಲಿಂಗಾಯ ನಮಃ. ಹಿರಣ್ಯಾಯ ನಮಃ. ಹಿರಣ್ಯಲಿಂಗಾಯ ನಮಃ.
ಥ್ಯಾಂಕ್ ಯು ಡಾಕ್ಟರ್ ದೇಶ್ಮುಖ್. ಡಾಕ್ಟರ್ ದೇಶ್ಮುಖ್ ಅವರಿಗೆ, ಡಾಕ್ಟರ್ ಕ್ಷಮಿಸಿ, ನಾನೊಂದು ತಪ್ಪು ಮಾಡಿದ್ದೀನಿ. ವಿಜಯ್ ನನ್ನ ಮದುವೆ ಆಗಲ್ಲ ಅಂತ ಹೇಳಿ ಎಲ್ಲರೆದುರು ಅವಮಾನ ಮಾಡ್ದ. ನನಗೆ ಕೋಪ ಬಂತು. ಅದಕ್ಕೆ ನೀವು ಅವನಿಗೆ ಕೊಟ್ಟಿದ್ದ ಮಾತ್ರೆನ ಕದ್ದು ಬಿಟ್ಟೆ. ಓ ಮೈ ಗಾಡ್. ಈಗ ಇಲ್ಲಿ 2 ಹುಡುಗಿಯರ ಕೊಲೆ ಆಗಿದೆ. ಅವರಲ್ಲಿ ಒಬ್ಬಳು ನನ್ನ ಕ್ಲಾಸ್ಮೇಟ್. ಮಾತ್ರೆ ಇಲ್ಲದೆ ಇದ್ರೆ ವಿಜಯ್ ಅಬ್ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾನೆ ಅಂತ ಎಚ್ಚರಿಕೆ ಕೊಟ್ಟಿದ್ರಿ. ನೋಡಿದ್ರೆ 2 ಕೊಲೆನೂ ವಿಜಯೇ ಮಾಡಿರೋ ಹಾಗೆ ಕಾಣ್ತಾ ಇದೆ. ನಿಮಗೆ ತಿಳಿಸೋಣ ಅಂತ ನಾನು ಫೋನ್ ಮಾಡಿದೆ, ಕನೆಕ್ಟ್ ಆಗಲಿಲ್ಲ. ಅದಕ್ಕೆ ಪೊಲೀಸರಿಗೆ ವಿಷಯ ತಿಳಿಸೋಣ ಅಂತ ಹೋಗ್ತಾ ಇದ್ದೀನಿ. ಯುವರ್ ಸಿನ್ಸಿಯರ್ಲಿ ರೀಟಾ. ಎಸ್ ಇನ್ಸ್ಪೆಕ್ಟರ್, ನಾನು ವಿಜಯ್ ಅನ್ನೋ ಒಬ್ಬ ಸ್ಟೂಡೆಂಟ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದ್ದೆ. ಆದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು. ಅದಕ್ಕೆ ನಾನೇ ಒಂದು ಮಾತ್ರೆ ತಯಾರು ಮಾಡಿಕೊಟ್ಟಿದ್ದೆ. ಆ ಮಾತ್ರೆನೇ ರೀಟಾ ಕದ್ಬಿಟ್ಟಿದ್ದಾಳೆ. ಡಾಕ್ಟರ್, ಆ ಮಾತ್ರೆ ತೋರಿಸಿ. ಇದೇನಾ ಆ ಮಾತ್ರೆ? ಎಸ್, ದೀಸ್ ಆರ್ ದ ಟ್ಯಾಬ್ಲೆಟ್ಸ್. ಇದನ್ನೇ ನಾನು ಕೊಟ್ಟಿದ್ದು. ಡಾಕ್ಟರ್, ನೀವು ಆ ವಿಜಯ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಮೊದಲು ಬ್ಲಡ್ ಗ್ರೂಪ್, BP, ಯೂರಿನ್, ECG ಈ ಎಲ್ಲ ತರಹದ ರಿಪೋರ್ಟ್ ತಗೊಂಡಿರ್ತೀರಲ್ವಾ? ಎಸ್, ಇದರಲ್ಲಿ ಅವನ ಫುಲ್ ಮೆಡಿಕಲ್ ಹಿಸ್ಟ್ರಿ ಇದೆ ನೋಡಿ. ಸಿಕ್ಕಿತ್ತು ಸರ್. ಇಟ್ಸ್ ನಾಟ್ ವಿಜಯ್, ನೋ? ನೋ, ಇಟ್ಸ್ ವಿಜಯ್ ಓನ್ಲಿ. ಉಷಾ, ಫೋಟೋ ನೋಡಿ. ಇವ್ರೇನಾದ್ರೂ ಇಲ್ಲಿ ಬಂದಿದ್ರಾ? ಬಂದಿದ್ರು ಸರ್, ಆಗ್ಲೇ ಹೋದ್ರು ಸರ್. ಅವ್ರ ಹಸುಗಳನ್ನು ತಗೊಂಡೋದ್ರು ಸರ್. ಎಷ್ಟೊತ್ತಾಯ್ತು? ಅರ್ಧ ಗಂಟೆ ಆಯ್ತು. ನಾನ್ ಬರ್ಲಾ? ವೇಟ್, ಕಮ್ ಇನ್ಸೈಡ್. ಒಳಗ್ ಬರ್ಬೇಕಾ? ಯಾಕೆ? ಇವಾಗ ನಿನಗೆ ನಾನು ಒಂದು ಲಾಸ್ಟ್ ಟ್ರೀಟ್ ಕೊಡ್ತೀನಿ. ಲಾಸ್ಟ್ ಟ್ರೀಟ್? ಓ ಗ್ರೇಟ್. ಕಮ್.
ನಿನ್ನ ಬಟ್ಟೆಗಳನ್ನ ಬಿಚ್ಚು. ಏಯ್, ಏನ್ ಮಾಡ್ಬೇಕು ಅಂತಿದ್ಯಾ? ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿಲ್ಲ. ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡಿಲ್ಲ. ಮೈ ವರ್ಸ್ಕೋ. ನಾನೇನೋ ಅನ್ಕೊಂಡೆ. ನೀನ್ ಅಂದ್ಕೋತ್ಯಾ? ನಾನ್ ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ, ಅದೆಲ್ಲ ಮದುವೆ ಆದ ನಂತರ ಮಾತ್ರ. ಅದೇನೋ ಲಾಸ್ಟ್ ಟ್ರೀಟ್ ಅಂದ್ಯಲ್ಲ, ಅದೇನು? ನಿನಗ್ ತುಂಬಾ ಇಷ್ಟವಾದ ರಸಗುಲ್ಲ. ವಾವ್, ಇದೇ ಸ್ಪೆಷಲ್ ಟ್ರೀಟ್. ಟೇಕ್ ಇಟ್. ಥ್ಯಾಂಕ್ ಯು. ನಿಂಗ್ ಬೇರೆ ಬಟ್ಟೆ ತರ್ತೀನಿ. Change it. Thank you. Welcome. Oh. Vijay, what? ಏನಾಯ್ತು ವಿಜಯ್? ವಿಜಯ್, ನೀನ್ ನೋಡ್ತಿದ್ರೆ ನನಗೆ ಭಯ ಆಗ್ತಿದೆ. ನಿಂಗೇನಾದ್ರು ಹುಚ್ಚಿಡ್ದಿದ್ಯಾ? ಬಿಡು ವಿಜಯ್, ಬಿಡು ವಿಜಯ್, ಬಿಡು ನನ್ನ. Please leave me. ಬಿಡು ವಿಜಯ್, ಪ್ಲೀಸ್ ಬಿಡು, ವಿಜಯ್. ವಿಜಯ್, 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 ಬಿಡು ವಿಜಯ್, ಬಿಡು ನನ್ನ. ವಿಜಯ್, 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 ಬಿಡು ನನ್ನ. ವಿಜಯ್, ಇವತ್ತು ನಿನ್ಗೇನಾಗಿದೆ? ವಿಜಯ್, ವಿಜಯ್, just get out of my house. ವಿಜಯ್, leave me. ಬಿಡು ವಿಜಯ್, ಬಿಡು, ಬಿಡು ವಿಜಯ್. ನಾನೇನು ಮಾಡ್ಬೇಡ ಪ್ಲೀಸ್ ವಿಜಯ್, ಪ್ಲೀಸ್ ಬಿಡು. ನಾನು ಯಾವತ್ತಿದ್ರು ನಿನ್ನೋಳೆ. ಮದ್ವೆಗೆ ಮುಂಚೆ ನಂಗಿದೆಲ್ಲ ಇಷ್ಟ ಇಲ್ಲ ಅಂತ ನಿನಗೆ 1000 ಸಲ ಹೇಳಿದ್ದೀನಿ. ಬಿಡು ವಿಜಯ್. ವಿಜಯ್, ಏನ್ ಮಾಡ್ತಿದೀಯ? ಬಿಡು ನನ್ನನ್ನ. ವಿಜಯ್, ಪ್ಲೀಸ್.
ಏನಾಯ್ತು ಉಷಾ? ಯು ಚೀಟ್! ಮಾಡೋದೆಲ್ಲ ಮಾಡಿ ಏನು ಗೊತ್ತಿಲ್ಲದ ಹಾಗೆ ನಾಟಕ ಮಾಡ್ತಾ ಇದೀಯಾ? ಓ ಶಿಟ್! ಮತ್ತೆ ನನ್ನಿಂದ ಏನಾದ್ರೂ ತಪ್ಪಾಯ್ತಾ? ತಪ್ಪಾಯ್ತಾ ಅಂತ ಕೇಳ್ತಾ ಇದೀಯಾ? ಜೀವನ ಪೂರ್ತಿ ನನ್ನ ಕಾಪಾಡ್ಬೇಕಾಗಿದ್ದ ನೀನೇ ನನ್ನ ಬಾಳು ಹಾಳು ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ನೀನು ಇಂಥ ರಾಕ್ಷಸ ಅಂತ ನನಗ್ ಗೊತ್ತೇ ಆಗ್ಲಿಲ್ಲ. ಉಷಾ, ನಾನೇನ್ ಮಾಡಿದೀನೋ ಏನ್ ನಡೆದಿದ್ಯೋ ದೇವ್ರಾಣೆಗ್ಲು ನನಗ್ ಗೊತ್ತಿಲ್ಲ. ಪ್ಲೀಸ್ ಬಿಲೀವ್ ಮೀ. ಇಷ್ಟು ದಿನ ನಿನ್ನ ಬಿಲೀವ್ ಮಾಡಿದೀನಿ. ರೀಟಾ ಅವತ್ತು ನಿನ್ ಬಗ್ಗೆ ಹೇಳಿದ್ರು ನಾನು ಈ ಕ್ಷಣದವರೆಗೂ ನಿನ್ನ ಬಿಲೀವ್ ಮಾಡಿದೀನಿ. ಈಗ ನನ್ ಮೇಲೇನೆ ಅತ್ಯಾಚಾರ ನಡೆದ ಮೇಲೆ ನಿನ್ನ ಹೇಗ್ ನಂಬೋದು? ಇಂಥ ಲೂಸ್ ಕ್ಯಾರೆಕ್ಟರ್ ಇರೋ ನಿನ್ ಜೊತೆ ನನಗೆ ಯಾವ ಸಂಬಂಧನೂ ಬೇಡ. ಪ್ಲೀಸ್ ಗೆಟ್ ಔಟ್ ಆಫ್ ಮೈ ಹೌಸ್ ಅಂಡ್ ಮೈ ಲೈಫ್. ಇನ್ನೊಂದ್ ಸಾರಿ ನಿನ್ ಮುಖ ನನಗ್ ತೋರ್ಸ್ಬೇಡ. ಅಣ್ಣಂಗೆಲ್ಲ ಹೇಳ್ತೀನಿ. ಬೇಡ ಉಷಾ, ಪ್ಲೀಸ್. ವಿಕ್ರಮ್ಗೇನು ಹೇಳ್ಬೇಡ. ನನ್ನ ಮಾತು ಕೇಳು. ಇದಕ್ಕೆಲ್ಲ ಏನ್ ಕಾರಣ ಅಂತ ನಾನು ಹೇಳ್ತೀನಿ. ನನ್ನ ಮಾತು ಪೂರ್ತಿ ಕೇಳದ್ಮೇಲೆ ನೀನ್ ಯಾವ ಶಿಕ್ಷೆ ಕೊಟ್ಟರು ಸಂತೋಷವಾಗಿ ಅನುಭವಿಸ್ತೀನಿ. ದಯವಿಟ್ಟು ಒಂದು ಕ್ಷಣ ನಾನು ಹೇಳೋದನ್ನ ಕೇಳು ಪ್ಲೀಸ್. ಐ ಡೋಂಟ್ ವಾಂಟ್ ಟು ಲಿಸನ್ ಟು ಎನಿಥಿಂಗ್. ನಿನ್ನಂತವ್ರನ್ನ ಸುಮ್ನೆ ಬಿಟ್ರೆ ಇನ್ನು ಎಷ್ಟು ಜನರು ಬಾಳ್ ಹಾಳು ಮಾಡ್ತೀಯೋ ಏನೋ. ನಾನ್ ಅಣ್ಣಂಗೆ ಹೇಳ್ತೀನಿ. ಉಷಾ, ಬೇಡ ಉಷಾ, ಪ್ಲೀಸ್ ಉಷಾ. ಸರ್, ಎಲ್ಲೂ ಇಲ್ಲ ಸರ್. ಕರಿಯಪ್ಪ ಸರ್, ಎಲ್ಲೂ ಕಾಣಿಸ್ತಾ ಇಲ್ವಲ್ಲಯ್ಯ? ಸರ್, ಬಹುಶಃ ವಿಜಯ್ ಮನೆಗೆ ಹೋಗಿರ್ಬೋದು ಸರ್. ಎಸ್, ಕಮ್ ಲೆಟ್ಸ್ ಗೋ. ರೆಡಿ ಸರ್. ಉಷಾ, 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 ಉಷಾ,
ಉಷಾ ಉಷಾ Oh my God, Usha! ಇದೇನಾಗೋಯ್ತು ಯಾಕೆ ನಾನು ವರ್ಷ ಆದ್ಮೇಲೂ ತಪ್ಪಾಡ್ತಾನೆ ಇದ್ದೀನಿ ನನ್ನನ್ನೇ ಸರ್ವಸ್ವ ಅನ್ಕೊಂಡಿದ್ದ ಇವಳು ಸರ್ವಸ್ವನೇ ತೋಚ್ಕೊಂಡ್ಬಿಟ್ನಲ್ಲ ಯಾವ ಕೈಗಳಿಂದ ಇವಳನ್ನ ಕಾಪಾಡಬೇಕಾಗಿತ್ತು ಅದೇ ಕೈಗಳಿಂದ ಇವಳು ಜೀವನೇ ತೆಗೆಸ್ಬಿಟ್ಟಿಯಲ್ಲ ನಾನು ಬದುಕಿತ್ತು ಇನ್ನೇನು ಪ್ರಯೋಜನ ನಾನು ಯಾವ್ದಕ್ಕೋಸ್ಕರ ಬದುಕಿರ್ಬೇಕು ನಾನು ಬದುಕಿದ್ರೆ ಇನ್ನು ಎಷ್ಟು ಜನ ಸಾಯ್ತಾರೋ ನನ್ನ ಪಾಪಗಳಿಗೆ ಕ್ಷಮೆನೇ ಇಲ್ಲ ನನ್ನ ಬದುಕಿಗೆ ಅರ್ಥನೇ ಇಲ್ಲ ನನ್ನ ಬದುಕಿಗೆ ಅರ್ಥವೇ ಇಲ್ಲ ನಾನು ಬದುಕಿರ್ಬಾರ್ದು ನಾನು ಬದುಕಿರ್ಬಾರ್ದು ನಾನು ಬದುಕಿರ್ಬಾರ್ದು ಸೃಷ್ಟಿಯ ವ್ಯವಸ್ಥೆಗೆ ಪ್ರಕೃತಿಯ ನಿಯಮಗಳಿಗೆ ವಿರುದ್ಧವಾಗಿ ಹೋದರೆ ಅನಾಹುತ ತಪ್ಪುವುದಿಲ್ಲ. ಕಾರ್ಖಾನೆಗಳ ಹೊಗೆ ರಾಸಾಯನಿಕಗಳ ಪರಿಣಾಮವಾಗಿ ಓಝೋನ್ ಪದರದಲ್ಲಿ ರಂಧ್ರಗಳಾಗಿವೆ ಎಂಬುದು ಗೊತ್ತಾಗಿದೆ. ವಿವೇಚನೆ ಇಲ್ಲದೆ ಗಿಡ ಮರಗಳನ್ನು ಕಡಿದು ಅರಣ್ಯಗಳನ್ನು ನಾಶ ಮಾಡುತ್ತಿರುವುದರಿಂದ ಭೂಮಿಯ ತಾಪಮಾನ ವಿಪರೀತ ಏರುತ್ತಿದೆ. ನಿಜ, ವಿಜ್ಞಾನ ಬೆಳೆದಿದೆ. ಆದರೆ ಹಿಂದಿನವರಷ್ಟು ದೀರ್ಘಕಾಲ ಈಗಿನ ಮನುಷ್ಯ ಬದುಕಕ್ಕಾಗ್ತಾ ಇಲ್ಲ. ಯಾಕೆ? ಚಿಕ್ಕ ವಯಸ್ಸಿನಲ್ಲೇ ಬಿಪಿ, ಶುಗರ್, ಕ್ಯಾನ್ಸರ್, ಏಡ್ಸ್ ಇಂಥ ಕಾಯಿಲೆಗಳು ಬರ್ತಾ ಇವೆ. ಯಾಕೆ? ಅದಕ್ಕೆ ಕಾರಣ ಬಹಳ ಸಿಂಪಲ್. ಹಿಂದೆ ಇದ್ದ ಪರಿಶುದ್ಧವಾದ ಗಾಳಿ, ಬೆಳಕು, ನೀರು, ಆಹಾರ ಈಗಿಲ್ಲ. ಈಗ ಎಲ್ಲ ಕಲಬೆರಕೆ. ಮಾನವ ಕಡೆ ಪಕ್ಷ 200-300 ವರ್ಷ ಬದುಕಲಿ ಅಂತ ನಾನು ಪ್ರಯೋಗ ಮಾಡಕ್ಕೆ ಪ್ರಯತ್ನ ಪಟ್ಟೆ. ಈಗಾಗಲೇ ಪ್ರಪಂಚದಲ್ಲಿ ಜನಸಂಖ್ಯೆ ವಿಪರೀತವಾಗಿ ಏರಿ ಸಾವಿರಾರು ಸಮಸ್ಯೆಗಳುಂಟಾಗಿವೆ. ಇನ್ನು 200-300 ವರ್ಷ ಬದುಕಿದ್ರೆ ಗತಿ ಏನು ಅಂತ ಭಯವಾಗ್ತಾ ಇದೆ. ಒಂದು ಮಾತು ಮಾತ್ರ ಸತ್ಯ, ದೊಡ್ಡ ಸ್ಥಾನದಲ್ಲಿರುವ ವ್ಯಕ್ತಿ, ವಿಜ್ಞಾನಿ, ರಾಜಕಾರಣಿ ಇಂಥ ಯಾರೇ ಆದರೂ ಮಾಡೋ ಒಂದು ಚಿಕ್ಕ ತಪ್ಪಿನಿಂದ ಜಗತ್ತಿಗೆ ದೊಡ್ಡ ಹಾನಿ ಉಂಟಾಗುತ್ತೆ. ಅದಕ್ಕೆ ನಾನೇ ಉದಾಹರಣೆ. ಸಾವು ಬದುಕನ್ನ ದೇವರು ಒಂದು ಸಮತೋಲನದಲ್ಲಿರಿಸಿದ್ದಾನೆ. ಅದಕ್ಕೆ ವಿರುದ್ಧವಾಗಿ ಮನುಷ್ಯನ ಆಯಸ್ಸನ್ನ ಹೆಚ್ಚು ಮಾಡೋ ಪ್ರಯತ್ನವನ್ನು ಮಾಡಿ ನಾನು ದೊಡ್ಡ ತಪ್ಪು ಮಾಡಿದೆ. ನಾನು ಈ ಪ್ರಯೋಗವನ್ನು ಮಾಡಿದ್ದು ಮಹಾಪರಾಧ. ಪ್ರಯೋಗ ಕಾಲದಲ್ಲೇ ಅಮಾಯಕರಾದ 5 ಜನರ ಬಲಿಯಾಯಿತು. ಪ್ರಕೃತಿಗೆ ದ್ರೋಹ ಮಾಡಿದ ನನ್ನಂಥವನು ಬದುಕಿರಬೇಕೆ? ನೋ, ಬದುಕೋ ಹಕ್ಕು ನನಗಿಲ್ಲ. ಬದುಕೋ ಹಕ್ಕು ನನಗಿಲ್ಲ. ಗುಡ್ ಬೈ.